ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 180ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 179ನೇ ಭಾಗ ಈ ಹಿಂದೆ ಕೊನೆಗೊಂಡಾಗ ಈ 25ನೇ ಕ್ರೀಡಾ ವಿಲಾಸ ಸಂಧಿ ಅಥವಾ 18ನೇ ಸಂಧಿ, ಇದು ಕೆಲವು ಕಡೆ ಅದು ಸರ್ವ ಸ್ವಾತಂತ್ರ್ಯ ಸಂಧಿ ಅಂತ, ಅದರ 18ನೇ ಪದ್ಯದವರೆಗೆ ಶ್ರವಣ ಸಮಾಪ್ತಿಯನ್ನು ಕಂಡಿತ್ತು. ತಾಮಸರ ಲಕ್ಷಣಗಳು ಯಾವುವು, ಧಾರ್ಮಿಕರ ಲಕ್ಷಣಗಳು ಯಾವುವು, ಇದನ್ನೆಲ್ಲ ದಾಸರು ಈ 18, 17, 16 ಈ ಪದ್ಯಗಳಲ್ಲಿ ವಿವರಿಸಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಈ ಮುಂದಿನ ಪದ್ಯದಲ್ಲಿ ಇದು ಒಟ್ಟಾರೆ ಪದ್ಯಗಳಲ್ಲಿ 812ನೇ ಪದ್ಯ, ಈ ಸಂಧಿದು 19ನೇ ಪದ್ಯ. ಭಗವಂತನ ಕರುಣೆಯಿಂದ ಈ ಚೇತನರಲ್ಲಿ ಯಾವ್ಯಾವ ಥರದ ಚೇಷ್ಟೆಗಳು, ಕ್ರಿಯೆಗಳು ಆಗ್ತವೆ ಅನ್ನೋದನ್ನು ಈಗ ನಾವು ನೋಡ್ತೇವೆ. ದೇಶ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ ಗುಣದೋಷಗಳು ತೋರುವವು. ಸತ್ವಾಸತ್ವ ಜೀವರುಗಳು ಶ್ವಾಸ, ಭೋಜನ, ಪಾನ, ಶಯನ, ವಿಲಾಸ, ಮೈಥುನ, ಗಮನ, ಹರುಷ, ಕ್ಲೇಶ, ಸ್ವಪ್ನ, ಸುಷುಪ್ತಿ, ಜಾಗೃತಿ, ಅಹವು ಚೇತನಕ್ಕೆ. ಭಗವಂತ ತನ್ನಲ್ಲಿರುವಂಥ ಅಪಾರ ಸ್ವಾತಂತ್ರ್ಯದ ಪೈಕಿ ಒಂದು ಅಲ್ಪವನ್ನು ಈ ಜೀವರಲ್ಲಿ ಪ್ರವೇಶ ಮಾಡಿಸ್ತಾನಷ್ಟೆ, ಪೂರ್ಣ ಕೊಡೋದಿಲ್ಲ. ಇಲ್ಲಿಗೆ ಒಂದು ಅಲ್ಪ, ಅದರಲ್ಲೂ ಸ್ವಾತಂತ್ರ್ಯ ಅಂದರೆ ತನ್ನದೇ ಸ್ವಾತಂತ್ರ್ಯ ಕೊಡ್ತಾನೆ ಅಂತಲ್ಲ, ಅದಕ್ಕೆ ವ್ಯಾಖ್ಯಾನ ಪ್ರಾಜ್ಞರಾದವರು ಮಾಡುವಂತೆ ತನ್ನ ಕೆಲವು ರೂಪಗಳನ್ನು ಅಲ್ಲಿಡ್ತಾನೆ, ಜೀವರಲ್ಲಿ ಇಟ್ಟು ಅವ್ರ ಮೂಲಕ ಕೆಲಸ ಮಾಡಿಸ್ತಾನೆ. ಗುಣದೋಷಗಳು ತೋರುವವು, ಈ ಜೀವರಲ್ಲಿ ನಾನಾ ಥರದ ಗುಣಗಳು, ದೋಷಗಳು. ಸಜ್ಜನರಾದರೆ ಗುಣಗಳು ತೋರ್ತವೆ, ದುರ್ಜನರಾದರೆ ದೋಷಗಳು ತೋರ್ತವೆ. ಹೀಗೆ ಗುಣವೇ ತೋರ್ಲಿಕ್ಕಾಗಲಿ ಅಥವಾ ದೋಷವೇ ತೋರ್ಲಿಕ್ಕಾಗಲಿ, ಎರಡಕ್ಕೂ ಕೂಡ ಭಗವಂತನ ಅನುಗ್ರಹವೇ ಬೇಕು. ಸತ್ವಾಸತ್ವ ಜೀವರುಗಳು, ಈ ಸಾತ್ವಿಕ ಜೀವರು, ಅಸಾತ್ವಿಕ ಜೀವರು, ಇಂಥ ನಾನಾ ಥರದ ಜೀವರವರು. ಅಸತ್ವ ಜೀವರು ಅಂದರೆ ತಾಮಸ ಜೀವರು, ಅಯೋಗ್ಯ ಜೀವರು ಅಂತ ಅರ್ಥ. ಅವರಲ್ಲಿ ನಾನಾ ಥರದ ಚಟುವಟಿಕೆಗಳು ಹೀಗೆ ಕಾಣ್ತವೆ. ಶ್ವಾಸ ಅಂದರೆ ಶ್ವಾಸೋಚ್ಛ್ವಾಸ ಬಿಡೋದು, ಉಸಿರಾಡುವ ಕ್ರಿಯೆ, ಭೋಜನ ಉಣ್ಣುವ ಕ್ರಿಯೆ, ಪಾನ ಕುಡಿಯುವ ಕ್ರಿಯೆ, ಶಯನ ಮಲಗುವ ಕ್ರಿಯೆ, ವಿಲಾಸ ವಿಹಾರ ಮಾಡುವಂಥ ಕ್ರಿಯೆ, ಮೈಥುನ ದಾಂಪತ್ಯ ಕ್ರಿಯೆ, ಗಮನ ಓಡಾಡುವ ಕ್ರಿಯೆ, ಹರುಷ ಅಂದರೆ ಸಂತೋಷ, ಕ್ಲೇಶ ದುಃಖ, ಸ್ವಪ್ನ ಅಂದರೆ ಕನಸು ಕಾಣುವುದು, ಸುಷುಪ್ತಿ ಅಂದರೆ ನಿದ್ರೆ, ಜಾಗೃತಿ ಅಂದರೆ ಎಚ್ಚರ, ಅಹವು ಆಗ್ತವೆ ಚೇತನಕ್ಕೆ. ಈ ಎಲ್ಲ ಚೇತನರಿಗೆ ಈ ಥರದ ನಾನಾ ಥರದ ಕ್ರಿಯೆಗಳಾಗಲಿಕ್ಕೆ, ಅವಸ್ಥೆಗಳು ಬರಲಿಕ್ಕೆ ಈ ಪರಮಾತ್ಮನೇ ಕಾರಣ. ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಧವ ವಿಭಾಗವ ಗೈಸಿ ವೃಜಿನಾರ್ದನನು ಪೂರ್ವದಲ್ಲಿ ಸ್ವಾತಂತ್ರ್ಯ ಕೊಟ್ಟಂತೆ ಸ್ವರ್ಧುನೀಪಿತ ಕೊಡುವವರ ಸುಖ ವೃದ್ಧಿಗೋಸುಕ ಬ್ರಹ್ಮವಾಯು ಕಪರ್ದಿ ಮೊದಲಾದವರೊಳಿದ್ದು ಅವರ ಯೋಗ್ಯತೆಯೇನರಿತು. ತನ್ನ ಅಪಾರ ಸ್ವಾತಂತ್ರ್ಯದ ಪೈಕಿ ಅರ್ಧವನ್ನು ತನ್ನೊಳಗೆ ಇಟ್ಕೊಂಡಿದ್ದಾನೆ, ಉಳಿದೊಂದು ಅರ್ಧವ 100ರಲ್ಲಿ 50 ತಾನಿಟ್ಕೊಂಡಿದ್ದಾನೆ, ಉಳಿದ 50ರನ್ನ ಈ ಜೀವರಿಗೆ ವಿಭಾಗ ಮಾಡಿ ಕೊಡ್ತಾನೆ. ಅವನು ಪಾಪನಾಶಕನಾಗಿದ್ದಾನೆ. ವೃಜಿನಾರ್ಧನ, ವೃಜಿನ ಅಂದರೆ ಪಾಪ, ಅದನ್ನು ಅರ್ಧನ ಅಂದರೆ ನಾಶ ಮಾಡುವನು. ಪೂರ್ವದಲ್ಲಿ ಸ್ವಾತಂತ್ರ್ಯ ಕೊಟ್ಟಂತೆ, ಹಿಂದೆ ಹೇಳಿದಂತೆ ವಿಭಾಗ ಮಾಡಿ ಕೊಡ್ತಾನೆ. ಸ್ವರ್ಧುನೀಪಿತ, ಧ್ವನಿ ಅಂದರೆ ನದಿ, ಸ್ವರ್ಧುನಿ ಅಂದರೆ ಗಂಗಾ ನದಿ, ಆಕಾಶದ ಗಂಗಾ. ಆಕಾಶಗಂಗಾಕ್ಕೆ ಈತ ಪಿತ, ತಂದೆ. ಕೊಡುವವರ ಸುಖ ವೃದ್ಧಿಗೋಸ್ಕರ, ಕೊಡುವ ಅವರ ಸುಖ ವೃದ್ಧಿಗೋಸ್ಕರ ಅಂತ ಹೀಗೇನೋ ಪರಿಚ್ಛೇದ ಮಾಡಿದರೆ ಒಳ್ಳೆಯದು. ಅವರವರ ಆಯಾ ಜೀವರೇನಿದ್ದಾರೆ ಅವರ ಸುಖ ಹೆಚ್ಚಾಗಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಎಲ್ಲ ಚಟುವಟಿಕೆಗಳನ್ನು ಆತ ಮಾಡ್ತಾನೆ. ಬ್ರಹ್ಮ, ವಾಯು, ಕಪರ್ದಿ ಅಂದರೆ ರುದ್ರ, ಈ ಎಲ್ಲ ಜೀವರೊಳಗೆ ಇದ್ದು ಅವರ ಯೋಗ್ಯತೆಯನ್ನು ತಿಳಿದುಕೊಂಡು ಆತ ಕೆಲಸ ಮಾಡ್ತಾನೆ. ಹಲಧರಾನುಜ ಮಾಳ್ಪ ಕೃತ್ಯವ ತಿಳಿಯದೆ ಅಹಂಕಾರದಿಂದ ಎನ್ನುಳಿದು ವಿಧಿ ನಿಷೇಧ ಪಾತ್ರರು ಇಲ್ಲವೆಂಬ ಬಗೆ ಫಲಗಳ ದ್ವಯ ಕೊಡುವ ದೈತ್ಯರ ಕಲುಷಕರ್ಮವ ಬಿಟ್ಟು ಪುಣ್ಯವ ಸೆಳೆದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕ್ತರಿಗೆ. ಹಲಧರಾನುಜ, ಹಲಧರ ಅಂತಂದರೆ ಬಲರಾಮ. ಆ ಬಲರಾಮನ ಸಹೋದರ ಈತ. ಸಹೋದರನಾದಂಥ ಈ ಭಗವಂತ
ಮಾಲ್ಪ ಕೃತ್ಯ, ಅವನೆಲ್ಲ ಈ ಕೆಲಸಗಳನ್ನ ನಮ್ಮ ಒಳಗಿದ್ದು ಮಾಡ್ತಾ ಇದ್ದಾನೆ, ಆ ಕೃತ್ಯವ ತಿಳಿಯದೆ ಅದು ನಮಗೆ ಮಾತ್ರ ಅರ್ಥ ಆಗ್ತಿಲ್ಲ. ಎನ್ನುಳಿದು ವಿಧಿ ನಿಷೇಧ ಪಾತ್ರರು ಇಲ್ಲವೆಂಬುವಗೆ, ನನ್ನನ್ನು ಬಿಟ್ಟು ಈ ವಿಧಿ ನಿಷೇಧ ಏನು ಮಾಡಬೇಕಾದ್ರೂ ಏನು ಮಾಡಬಾರ್ದಾದ್ರೂ ಅದೆಲ್ಲಕ್ಕೂ ನಾನೇ ಸ್ವತಂತ್ರ, ಭಗವಂತ ಏನು ಮಾಡಿಸೋನಿದ್ದಾನೆ ಅಂತ ಯಾರು ಅಹಂಕಾರ ಪಡ್ತಿರ್ತಾರಲ್ಲ ಅವನಿಗೆ ಫಲಗಳ ದ್ವಯ ಕೊಡುವ, ಅವರಿಗೆ ಪುಣ್ಯ ಪಾಪಗಳ ಫಲಗಳನ್ನು ಕೊಡ್ತಾನೆ. ಅಂದರೆ ಆಕಸ್ಮಿಕವಾಗಿ ಅವರು ಏನಾದರೂ ಪುಣ್ಯ ಕೆಲಸ ಮಾಡಿದರೆ ಅದಕ್ಕೊಂದಷ್ಟು ಪುಣ್ಯ ಕೊಡ್ತಾನೆ. ಆದರೆ ಕೊಟ್ಟ ಪುಣ್ಯ ಅವರನ್ನು ಮತ್ತೆ ಸಂಸಾರದಲ್ಲಿ ಕಟ್ಟಿ ಹಾಕುವಂಥ ಪುಣ್ಯ ಅದು, ಅವರಿಗೆ ತಾರಕ ಆಗುವಂಥ ಪುಣ್ಯ ಅದಲ್ಲ. ಪುಣ್ಯ ಫಲಗಳ ದ್ವಯ ಕೊಡುವ, ದೈತ್ಯರ ಕಲುಷ ಕರ್ಮವ ಬಿಟ್ಟು ಪುಣ್ಯವ ಸೆಳೆದು, ದೈತ್ಯರೇನಾದರೂ ಅಯೋಗ್ಯರಾದಂಥವರು ಎರಡೂ ಥರದ ಕೆಲಸಗಳನ್ನು ಮಾಡ್ತಿರ್ತಾರಲ್ಲ ಅವರಲ್ಲಿ ಕಲುಷ ಕರ್ಮಗಳನ್ನು ಅವರಿಗೆ ಉಳಿಸ್ತಾನೆ, ಯಾಕಂದ್ರೆ ಅವ್ರಿಗೆ ಮುಂದೆ ದುರ್ಗತಿ ಆಗಬೇಕು. ಮತ್ತೆ ಸತ್ಕರ್ಮವನ್ನು ತಾನು ಸೆಳ್ಕೋತಾನೆ, ಸೆಳೆದುಕೊಂಡು ತನ್ನ ಭಕ್ತರಿಗೆ ಕೊಡ್ತಾನೆ. ಪುಣ್ಯವ ಸೆಳೆದು ತನ್ನೊಳಗಿಟ್ಟು ತನ್ನ ಹತ್ರ ತಾನಿಟ್ಕೊಂಡು ಕ್ರಮವಾಗಿ ಸಂದರ್ಭ ಬಂದಾಗ ಕ್ರಮದಿಂದ ಕೊಡುವ ಭಕ್ತರಿಗೆ, ಯಾವಾಗ ಭಕ್ತರಿಗೆ ಏನು ಕೊಡಬೇಕೋ ಆ ಥರ ಕೊಟ್ಟು ಮುಗಿಸ್ತಾನೆ. ತತ್ರೈವಂಸತಿ ಕರ್ತಾರಂ ಆತ್ಮಾನಂ ಕೇವಲಂ ತುಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ ಅಂತ ಭಗವದ್ಗೀತೆ. ಈ ಅಧಿಷ್ಠಾನಂ ತಥಾ ಕರಣಂ ಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಜ್ಯೇಷ್ಠ ದೈವಂ ಚೈವಾತ್ರ ಪಂಚಮಂ. ಒಂದು ಕೆಲಸ ಆಗಲಿಕ್ಕೆ ಅಧಿಷ್ಠಾನಂ ಜಾಗ ಬೇಕು, ಅಧಿಷ್ಠಾನಂ ತಥಾ ಕರ್ತ ತಾನು ಮಾಡುವಂಥ ವ್ಯಕ್ತಿ, ಕರಣಂ ಚ ಪೃಥಕ್ ವಿಧಂ ನಾನಾ ಥರದ ಉಪಕರಣಗಳು ಬೇಕು. ಓದಬೇಕು ಅಂತಂದ್ರೆ ಬೆಳಕು ಬೇಕು, ಪುಸ್ತಕಗಳು ಬೇಕು, ಆಸನ ಬೇಕು, ಇವೆಲ್ಲ ಉಪಕರಣಗಳು. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ, ಚಟುವಟಿಕೆಗಳು ಬೇಕು, ಪುಸ್ತಕಗಳನ್ನ ತೆಗಿಬೇಕು, ಕಣ್ಣು ಆ ಕಡೆ ಹಾಯಿಸಬೇಕು, ಇದೆಲ್ಲ ಚಟುವಟಿಕೆಗಳನ್ನ ಮಾಡಬೇಕಲ್ಲ, ದೈಹಿಕ ಚಟುವಟಿಕೆಗಳು. ಇವಕ್ಕೆಲ್ಲ ವಿವಿಧಾಶ್ಚ ಪೃಥಕ್ ಚೇಷ್ಟಾ ಅನ್ನೋದ್ರಿಂದ ಆ ಭಗವದ್ಗೀತಾದಲ್ಲಿ ನಿರ್ದೇಶ ಇದೆ. ವಿವಿಧಾಶ್ಚ ಪೃಥಕ್ ಚೇಷ್ಟಾ ಎಲ್ಲದಕ್ಕಿಂತ ಮುಖ್ಯವಾಗಿ ದೈವಂ ಚೈವಾತ್ರ ಪಂಚಮಂ, ಕೊನೆಯದಾಗಿ ಭಗವಂತ ಇದ್ದಾನೆ ಮತ್ತು ನಮ್ಮ ಪ್ರಾರಂಭ ಕೂಡ ಇದೆ. ಇಷ್ಟೆಲ್ಲ ಇದ್ದಾಗ ನಾನೊಬ್ಬನೇ ಕರ್ತ ಅಂತ ಯಾರು ಅಂತಿರ್ತಾರಲ್ಲ ಆತ ದುರ್ಮತಿ, ಮೂರ್ಖ, ಅವನು ತಿಳಿಗೇಡಿ ಅಂತ ಭಗವದ್ಗೀತಾ ಅವನನ್ನ ಹಾಸ್ಯ ಮಾಡಿದೆ. ತೋಯಜಾಪ್ತನ ಕಿರಣ ವೃಕ್ಷಚ್ಛಾಯ ವರ್ತಿಸುವಂತೆ ಕಮಲದಲಾಯತಾಕ್ಷನು ಸರ್ವರುಳು ವ್ಯಾಪಿಸಿದ ಕಾರಣದಿ ಹೇಯ ಸದ್ಗುಣ ಕರ್ಮವು ತೋರ್ಪವು ನ್ಯಾಯಕೋವಿದರಿಗೆ ನಿರಂತರ ಶ್ರೀಯರಸ ಸರ್ವೋತ್ತಮೋತ್ತಮನೆಂದು ಕೇಳುವರು. ಈ ನಮ್ಮಲ್ಲಿ ಪುಣ್ಯಕರ್ಮಗಳು ಮತ್ತು ಪಾಪಕರ್ಮಗಳೆಲ್ಲ ಆಗ್ತಾವಲ್ಲ, ಇದೆಲ್ಲ ಆಗ್ಲಿಕ್ಕೆ ಏನು ಕಾರಣ ಅಂತಂದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಭಗವಂತ ಒಳಗೆ ನಿಂತು ಬಿಂಬನಾಗಿ ಕೆಲಸ ಮಾಡ್ತಿರೋದೇ ಕಾರಣ. ಆತ ಬಿಂಬನಾದ್ರಿಂದ ಪ್ರತಿಬಿಂಬರಾದಂಥ ನಮ್ಮಲ್ಲಿ ಬೇರೆ ಬೇರೆ ಥರ ಕೆಲಸಗಳು ಆಗ್ತಿರ್ತವೆ. ಅದಕ್ಕೆ ದೃಷ್ಟಾಂತ ಏನಂದ್ರೆ ತೋಯ ಜಾಪ್ತ, ತೋಯ ಅಂದ್ರೆ ನೀರು, ಅದರಲ್ಲಿ ಜ ಅಂದ್ರೆ ಹುಟ್ಟಿದಂಥ ಕಮಲ, ಅದಕ್ಕೆ ಆಪ್ತನಾದವನು ಸೂರ್ಯ. ಅವನ ಕಿರಣದಿಂದಾಗಿ, ಸೂರ್ಯನ ಕಿರಣದಿಂದಾಗಿ ವೃಕ್ಷಛಾಯ ವರ್ತಿಸುವಂತೆ ಮರದ ನೆರಳು ವರ್ತನೆ ಮಾಡ್ತಿರ್ತದೆ. ಅದರಂತೆ ಕಮಲದಲಾಯತಾಕ್ಷನು, ಕಮಲದಂತೆ ವಿಶಾಲವಾದ ಕಣ್ಣಿದ್ದ ಪರಮಾತ್ಮ ಸರ್ವರೊಳು ವ್ಯಾಪಿಸಿದ ಕಾರಣ ಎಲ್ಲಾ ಜೀವರೊಳಗೂ ಇದ್ದಾನೆ. ಸಾತ್ವಿಕರಲ್ಲಿ, ತಾಮಸರಲ್ಲಿ ಮತ್ತು ರಾಜಸರಲ್ಲಿ ವ್ಯಾಪಿಸಿದ ಕಾರಣದಿಂದಾಗಿ ಹೇಯ ಕರ್ಮ ಸದ್ಗುಣ ಕರ್ಮ ಎರಡು ಕಡೆ ಇಟ್ಕೋಬೇಕು ಅದನ್ನ, ಕರ್ಮ ಅಂತ ಅನ್ನೋದನ್ನ. ದುಷ್ಟಕರ್ಮಗಳು ಆಗ್ತವೆ, ಹಾಗೆ ಸತ್ಕರ್ಮಗಳು ಆಗ್ತವೆ. ತೋರ್ಪವು ಇದು ಯಾರಿಗೆ ಕಾಣಿಸ್ತವೆ? ಇವೆಲ್ಲ ನ್ಯಾಯ ಕೋವಿದರಿಗೆ, ಶಾಸ್ತ್ರವನ್ನು ಬಲ್ಲಂಥವರಿಗೆ ಪರಮಾತ್ಮ ಒಳಗಿರೋದ್ರಿಂದ ಇವೆಲ್ಲ ಕೆಲಸ ನಡೀತವೆ ಅಂತ ಗೊತ್ತಾಗ್ತದೆ. ನಿರಂತರ, ಅವರಿಗೆ ನಿರಂತರವಾದ ತಿಳುವಳಿಕೆ ಇದು. ಅವನೇ ಅಂಥ ನ್ಯಾಯ ಕೋವಿದರಾದವರು, ಜ್ಞಾನಿಗಳಾದವರು. ಶ್ರೀಯರಸ, ಲಕ್ಷ್ಮೀದೇವಿಗೆ ಅರಸನಾದಂಥ ಭಗವಂತ ಇದ್ದಾನಲ್ಲ, ಅವನೇ ಸರ್ವೋತ್ತಮೋತ್ತಮ. ಸರ್ವೋತ್ತಮರಾದವರು ಚತುರ್ಮುಖ ಬ್ರಹ್ಮ, ವಾಯು, ಅದಾದ ಬಳಿಕ ಲಕ್ಷ್ಮಿ, ಅವ್ರಿಗಿಂತ ಉತ್ತಮ ಆತ ಅಂತ ತಿಳ್ಕೊತಾರೆ. ಈಗ ಭಗವಂತನನ್ನು ಅವರು ಉಪಾಸನೆ ಮಾಡ್ತಾರೆ. ಮೂಲ ಕಾರಣ ಪ್ರಕೃತಿ ಏನಿಪ ಮಹಾಲಕ್ಷ್ಮಿ ಎಲ್ಲರೊಳಗಿದ್ದು ಸುಲೀಲೆಗೈಯುತ ಪುಣ್ಯಪಾಪಗಳರ್ಪಿಸಲು ಪತಿಗೆ ಪಾಲುಗಡಲೊಳು ಬಿದ್ದ ಜಲ ಕೀಲಾಲವೆನಿಪದೆ ಜೀವಕೃತ ಕರ್ಮಾಳಿ ತದ್ವತು ಶುಭವು ಎನಿಪವು ಎಲ್ಲ ಕಾಲದಲ್ಲಿ. ಇದೊಂದು ಎಲ್ಲ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ವಿದ್ಯಮಾನವೇ. ನಾವು ಅದನ್ನು ಹೆಚ್ಚು ಒತ್ತಿ ಹೇಳೋದಿಲ್ಲ ಪ್ರವಚನ ಇತ್ಯಾದಿ ಕಡೆಗಳಲ್ಲಿ. ಅದೇನೆಂದರೆ ತಸ್ಮಿನ್ ನಪೋ ಮಾತರಿಶ್ವಾದ ಧಾತಿ, ನಾವು ಮಾಡಿದ ಎಲ್ಲ ಕರ್ಮಗಳನ್ನು
ಮುಖ್ಯ ಪ್ರಾಣ ಭಗವಂತನಿಗೆ ಹೋಗಿ ಅರ್ಪಣೆ ಮಾಡ್ತಾನೆ ಅಂತ ಹೀಗೆಲ್ಲ ಕಡೆ ಹೇಳ್ತಿರ್ತೆ. ಆದರೆ ಮುಖ್ಯ ಪ್ರಾಣ ಅದನ್ನು ಮೊದಲು ಮಾಡಿ ಅದನ್ನು ಲಕ್ಷ್ಮೀದೇವಿ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಲಕ್ಷ್ಮೀದೇವಿ ಕೂಡ ಈ ಸ್ಥಾನದಲ್ಲಿ ಅಂದರೆ ನಮ್ಮ ಕಡೆಯಿಂದ ಕರ್ಮಗಳನ್ನು ಮಾಡಿಸಿ ಆ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಮುಂದೆ ನಮಗೆ ಸದ್ಗತಿ ಕೊಡೋದರಲ್ಲಿ ಅಥವಾ ನಮಗೆ ಕೊಡಬೇಕಾದ ಯೋಗ್ಯವಾದ ಗತಿಯನ್ನು ಕೊಡೋದರಲ್ಲಿ ಲಕ್ಷ್ಮೀದೇವಿಯ ಪಾತ್ರ ಕೂಡ ಬಹಳ ಮಹತ್ವದ್ದಾಗಿದೆ ಪರಮಾತ್ಮನ ಬಳಿಕ. ಆ ಬಳಿಕವೇ ಬ್ರಹ್ಮವಾಯುಗಳದು. ಇದು ಶಾಸ್ತ್ರ ಸಿದ್ಧವಾದ ವಿಷಯವೇ, ಆದರೆ ಅದನ್ನು ಹೆಚ್ಚು ಹೈಲೈಟ್ ಮಾಡೋದಿಲ್ಲ ಅಲ್ಲಲ್ಲಿ. ಇದೊಂದು ಬಹಳ ಮಹತ್ವದ ಪದ್ಯ ಆ ರೀತಿಯಾಗಿ. ಈಗ ಅದು ಏನೇ ಪದ್ಯ ಹೇಳ್ತದೆ ಅಂತಂದರೆ, ಮೂಲ ಕಾರಣ ಪ್ರಕೃತಿ ಏನಿಪ ಮಹಾಲಕ್ಷ್ಮೀ ದೇವಿ ಆಕೆ ಪ್ರಕೃತಿ ಅಂತ ಕರೆಸ್ಕೊಂಡಿದ್ದಾಳೆ, ಮೂಲ ಕಾರಣ ಅಂತ ತಪ್ಪಿಸ್ಕೊಂಡಿದ್ದಾಳೆ. ಯಾಕಂದರೆ ಅವಳಿಂದ ಅಭಿಮನ್ಯಮಾನವಾದ ಈ ಜಡ ಪ್ರಕೃತಿ ಇದೆಯಲ್ಲ, ಆ ಜಡ ಪ್ರಕೃತಿಯೇ ಜಗತ್ತಿನ ರೂಪದಿಂದ ಪರಿಣಾಮ ಹೊಂದುತ್ತದೆ. ಅವಳು ಎಲ್ಲರೊಳಗಿದ್ದು ಈ ಜಗತ್ತಿನ ಎಲ್ಲರೊಳಗೂ ಕೂಡ ಇದ್ದಾಳೆ. ಸುಲೀಲೆಗೈಯುತ ನಾನಾ ಥರದ ಚೇಷ್ಟೆಗಳನ್ನು ನಮ್ಮ ಕಡೆಯಿಂದ ಮಾಡಿಸ್ತಾಳೆ. ಪುಣ್ಯ ಪಾಪಗಳು ಅರ್ಪಿಸಲು ಪತಿಗೆ, ನಾವು ಮಾಡಿದ ಕೆಲಸಗಳನ್ನೆಲ್ಲ ಆಕೆ ಅರ್ಪಿಸ್ತಾಳೆ ಭಗವಂತನಿಗೆ. ಮುಖ್ಯ ಪ್ರಾಣ ಅವಳ ಮೂಲಕ ಆಕೆ ಭಗವಂತನಿಗೆ ಅರ್ಪಿಸ್ತಾಳೆ. ಅದರಿಂದ ಏನಾಗ್ತದೆ ಅಂತಂದರೆ, ಪುಣ್ಯ ಪಾಪಗಳನ್ನ ಎರಡನ್ನೂ ಅರ್ಪಿಸಿದಾಗ ಒಂದು ದೃಷ್ಟಾಂತ ಕೊಡ್ತಾರೆ ದಾಸರು. ಕ್ಷೀರ ಸಮುದ್ರ, ಅಪಾರವಾದ ಕ್ಷೀರ ಸಮುದ್ರ, ದೊಡ್ಡ ಕ್ಷೀರ ಸಮುದ್ರ. ಅಲ್ಲಿ ಒಂದು ಹನಿ ನೀರು ಬಿತ್ತು ಅಂತ ತಿಳ್ಕೊಡ್ರಿ. ಅದನ್ನ ನೋಡಿ ಇಲ್ಲಿ ಒಳಗೆ ನೀರಿದೆ ಅಂತ ಯಾರು ಅನ್ನೋದಿಲ್ಲ, ಇಲ್ಲಿ ಹಾಲೇ ಇದೆ ಅಂತಂತಾರೆ. ಯಾಕಂದರೆ ಆ ಹಾಲಿನೊಳಗೆ ಈ ನೀರು ಕೂಡ ಸೇರಿ ಹೋಯ್ತು. ಅದರಂತೆ ಅದು ಹೇಗೆ ತಿಳ್ಕೋಬೇಕು ಅಂತಂದರೆ, ಲಕ್ಷ್ಮೀದೇವಿ ಆ ಕ್ಷೀರಸಾಗರದಂತೆ. ಆಕೆ ನಮ್ಮ ಅಲ್ಪವಾದಂಥ ಕರ್ಮವನ್ನು ಕೂಡ, ನಮ್ಮ ಅಲ್ಪವಾದ ಕರ್ಮ ನೀರಿದ್ದಂತೆ, ಅದು ಶುದ್ಧವಾದದ್ದು, ಅದನ್ನು ಆಕೆ ತೊಗೊಂಡು ಹೋಗಿ ಕೊಡ್ತಾಳಾದ್ರಿಂದ ಅದು ಭಗವಂತನಿಗೆ ಪ್ರಿಯ ಆಗ್ತದೆ. ಹಾಲು ಮಾರುವವನು ಮನೆಗೆ ನೀರೇ ತಂದು ಕೊಟ್ಟರೆ ನಾವು ಬೇಡ ಅಂದ್ಬಿಡ್ತೇವೆ. ಆಕಸ್ಮಿಕವಾಗಿ ತಪ್ಪು ಏನಾದ್ರು ನೀರು ಆ ಹಾಲಿಗೆ ಒಂದು ಸ್ವಲ್ಪ ಬೆರೆಸಿದಂಗೆ ಕೊಟ್ಟರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಶುದ್ಧವಾದ ಉಪಮಾ, ಅದು ಬಹಳ ಒಳ್ಳೆಯ ಉಪಮಾ ಏನಲ್ಲ, ಅದು ದಾಸರು ಕೊಟ್ಟಿದ್ದಾರೆ, ಹೇಳಬೇಕಷ್ಟೆ. ಅದರಂತೆ ನಾವು ಮಾಡುವ ತೀರಾ ಶುದ್ಧವಾದ ಕರ್ಮ ಆಕೆ ಶಿಫಾರಸು ಮಾಡ್ತಾಳೆ, ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ತಿಳ್ಕೋಬೇಕು. ಪಾಲಗಡಲು ಒಂದು ಕ್ಷೀರ ಸಮುದ್ರ, ಅಲ್ಲಿ ಬಿದ್ದ ಜಲ ಕೀಲಾಲವೆನಿಪದೆ. ಕೀಲಾಲ ಅಂತಂದ್ರೂ ನೀರೇ, ಜಲ ಅಂದ್ರೂ ನೀರೇ. ಅಲ್ಲಿ ಬಿದ್ದ ನೀರಿಗೆ ನೀರು ಅಂತಾರ ಯಾರಾದ್ರು, ಮುಗಿತದು, ಒಳಗೆ ಬಿದ್ದರೆ ಅದು ಹಾಲೇ ಅದು. ಅದಂತೆ ಲಕ್ಷ್ಮೀದೇವಿಯನ್ನು ತೊಗೊಂಡು ಹೋಗಿ ಕೊಟ್ಬಿಟ್ರೆ ಅದು ಶುದ್ಧವೇ. ಹಾಗೆ ಮತ್ತೆ ಇದು ಒಂದು ಲಕ್ಷ್ಮೀದೇವಿನೇ ಆಕೆ ಮಾಡುವ ಚಟುವಟಿಕೆಗಳು, ಆಕೆ ಭಗವಂತನ ಅನುಸಂಧಾನ ಮಾಡೋದೇನಿದೆಯಲ್ಲ ಅದೆಲ್ಲ ಹಾಲಿದ್ದಂತೆ ಅವಳ ಚಟುವಟಿಕೆಗಳು. ನಮ್ಮ ಚಟುವಟಿಕೆ ನೀರಿದ್ದಂತೆ ಅಂತ ಒಂದು ತಿಳ್ಕೊಳ್ಬೋದು. ಇನ್ನೊಂದು ಏನಂದರೆ, ನಮ್ಮ ಚಟುವಟಿಕೆಗಳೇ ಕೆಲವು ಒಳ್ಳೆಯವು, ಕೆಲವು ಕೆಟ್ಟ ಚಟುವಟಿಕೆಗಳು ಅಂತೀವಿ ಅಲ್ಲ. ಅಲ್ಲಿ ಒಳ್ಳೆಯ ಚಟುವಟಿಕೆಗಳು ಕೆಲವೊಂದು ಬಾರಿ ಕಡಿಮೆ ಇರ್ತವೆ, ಕೆಟ್ಟ ಚಟುವಟಿಕೆಗಳೇ ಹೆಚ್ಚಾಗಿರೋ ಸಾಧ್ಯತೆ ಇರ್ತದೆ. ಆದರೆ ನಾವು ಆ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾದಾಗ ನಮ್ಮ ಕಡೆಯಿಂದ ಒಳ್ಳೆಯ ಚಟುವಟಿಕೆಗಳು ಹೆಚ್ಚಾಗ್ತವೆ, ಸತ್ಕರ್ಮಗಳು ಹೆಚ್ಚಾಗ್ತವೆ, ದುಷ್ಕರ್ಮಗಳು ಕಡಿಮೆ ಆಗ್ತವೆ. ಆ ದುಷ್ಕರ್ಮಗಳು ನಾವು ಮಾಡುವಂಥ ಒಳ್ಳೆಯ ಚಟುವಟಿಕೆಗಳಲ್ಲಿ ಮುಚ್ಚಾಗಿಬಿಡ್ತವೆ. ಈ ಹಾಲು ನೀರು ಅಂತ ಅನ್ನೋದನ್ನು ಹಿಂದೆ ಏನು ಹೇಳಿದೆ, ನಮ್ಮ ಚಟುವಟಿಕೆಗಳು ನೀರು, ಲಕ್ಷ್ಮೀದೇವಿ ಅನುಸಂಧಾನ ಅವಳ ಅರ್ಪಣೆಯವೆಲ್ಲ ಹಾಲಿದ್ದಂತೆ ಅಂತ ಹೇಳಿದೆ. ಈಗ ನಮ್ಮದೇ ಆದ ಚಟುವಟಿಕೆಗಳನ್ನ ಹಾಲು ನೀರು ಅಂತ ಹೇಳ್ಬೋದು. ಆರಂಭದಲ್ಲಿ, ಸಾಧನೆಯ ಆರಂಭದಲ್ಲಿ ನಾವು ಸತ್ಕರ್ಮಗಳನ್ನು ಕಡಿಮೆ ಮಾಡ್ತೀವಿ, ದುಷ್ಟಕರ್ಮಗಳನ್ನು ಜಾಸ್ತಿ ಮಾಡ್ತೇವೆ. ಸಾಧನೆ ಮೇಲ್ಮೇಲೆ ಹೋದಂತೆ ಸತ್ಕರ್ಮಗಳನ್ನು ಹೆಚ್ಚಾಗಿ ಮಾಡ್ತೀವಿ, ದುಷ್ಕರ್ಮಗಳನ್ನು ಕಡಿಮೆ ಮಾಡ್ತೀವಿ. ಆದರೆ ಕಡಿಮೆ ಮಾಡಿದ ದುಷ್ಕರ್ಮಗಳಿಗೂ ಕೂಡ ಭಗವಂತ ಕ್ರಮ ಕೊಡ್ತಾನೆ. ಯಾಕೆಂತಂದರೆ ಅವು ಹಾಲಿನಲ್ಲಿ ಸೇರಿದಂಥ ನೀರಿನಂತೆ ನಗಣ್ಯ ಆಗಿಬಿಡ್ತವೆ ಅಂತ ತಿಳ್ಕೊಳ್ಬೇಕು. ಇದೆಲ್ಲ ಯಾಕೆಂದರೆ ಲಕ್ಷ್ಮೀದೇವಿ ಅಲ್ಲಿ ಒಯ್ದು ಕೊಟ್ಟಿದ್ದರಿಂದ. ನೀನು ತಂದು ಕೊಟ್ಟಿದ್ಯಾ, ಹಾಗಾದರೆ ಆ ಜೀವ ಸ್ವಲ್ಪ ಏನಾದರೂ ಅಲ್ಪ ಶುದ್ಧ ಕರ್ಮ ಮಾಡಿದ್ರು ಕೂಡ ನಾನು ಕ್ಷಮ ಮಾಡ್ತೇನೆ ಅಂತ ಭಗವಂತ. ಜೀವಕೃತ ಕರ್ಮಾಳಿ ತದ್ವತ್ತು ಶುಭವೂ ಎನಿಬೋದು. ಹಾಲಿನೊಳಗೆ ಸೇರಿದ ನೀರಿನಂತೆ ಜೀವ ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಶುಭವು, ಒಳ್ಳೆಯ ಕೆಲಸ ಅಂತ ಅನಿಸ್ಕೊತದೆ. ಹಾಗಾಗಿ ಶುಭ ನಾಮಕನಾದ ಭಗವಂತ, ಶುಭಾಂಗ ನಾಮಕನಾದ ಭಗವಂತ, ಶುಭಾಂಗಿ ಅನಿಸ್ಕೊಂಡಿರುವಂಥ ಆ ಲಕ್ಷ್ಮೀದೇವಿಯನ್ನು ಸ್ವೀಕಾರ ಮಾಡ್ತಾನೆ. ಶುಭಾಂಗ ಶಾಂತಿದ ಸೃಷ್ಟ ಅಂತ ವಿಷ್ಣು ಸಹಸ್ರನಾಮವನ್ನು ವರ್ಣನೆ ಮಾಡ್ತದೆ. ಅವನು ಶುಭಾಂಗನಾದಾಗ ಅವಳು ಶುಭಾಂಗಿ. ಅವಳು ಕೊಟ್ಟ ಕರ್ಮವನ್ನು ಆತ ಸ್ವೀಕಾರ ಮಾಡ್ತಾನೆ ಎಲ್ಲ ಕಾಲದಿ. ಇದನ್ನ ಭಗವದ್ಗೀತಾದಲ್ಲಿ ಮತ್ತು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಇದರ ಬಗ್ಗೆ, ಲಕ್ಷ್ಮೀದೇವಿ ಮಾಡುವಂತಹ ಕರ್ಮಗಳ ಬಗ್ಗೆ ಕೆಲವು ಸಂಗತಿಗಳಿವೆ, ಅವನ್ನ ತಿಳ್ಕೊಳ್ಬೇಕು. ಭಗವದ್ಗೀತಾದ
12ನೇ ಅಧ್ಯಾಯದ 26ನೇ ಶ್ಲೋಕ. ಈ 12ನೇ ಅಧ್ಯಾಯದಲ್ಲಿ ಲಕ್ಷ್ಮೀದೇವಿ ಅಂದರೆ ಅವ್ಯಕ್ತ ಉಪಾಸನೆ ಅಂತ ಇದ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಅಲ್ಲಿ 26ನೇ ಶ್ಲೋಕ ಒಂದು ಈ ರೀತಿಯಾಗಿದೆ. ಈ ಮುಂದೆ ನಾವು ನೋಡುವಂತೆ ಅವಳು ಹೇಗೆ ನಮ್ಮನ್ನು ಮೇಲೆತ್ತುತ್ತಾಳೆ ಲಕ್ಷ್ಮೀದೇವಿ ಅಂತ ಅನ್ನೋದಕ್ಕೆ ಸಮರ್ಥಕವಾದಂಥ ಒಂದು ಶ್ಲೋಕ. ಸ್ವಲ್ಪ ಸಂಖ್ಯೆ ವ್ಯತ್ಯಾಸವಾಗಿ ಹೇಳಿದೆ. ಭಗವದ್ಗೀತಾದ 14ನೇ ಅಧ್ಯಾಯದ 26ನೇ ಶ್ಲೋಕ. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ನಾನು ಈ ಜೀವರನ್ನೆಲ್ಲ ನೇಮಿಸುತ್ತಿದ್ದೇನೆ. ನನ್ನನ್ನು ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ, ಭಕ್ತಿಯೋಗದಿಂದ ಸೇವನೆ ಮಾಡಬೇಕು. ಅದು ಎಂಥ ಭಕ್ತಿಯೋಗ? ಅವ್ಯಭಿಚಾರೇಣ, ಎಂದೂ ನನ್ನೆಲ್ಲ ಕದಲಬಾರ್ದ ಭಕ್ತಿ. ಅಂಥ ಭಕ್ತಿಯೋಗದಿಂದ ನನ್ನನ್ನು ಸೇವನೆ ಮಾಡಿದರೆ ಅವನು ಈ 3 ಗುಣಗಳನ್ನು ದಾಟಿ, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳನ್ನು ದಾಟಿ ಆ ಮುಕ್ತಿಗೆ ಆತ ಯೋಗ್ಯನಾಗ್ತಾನೆ ಅಂತ ಹೀಗೆ ಒಂದು ವ್ಯಾಖ್ಯಾನ ಇದೆ. ಅಥವಾ ಪರಮಾತ್ಮನ ಪ್ರೀತಿಗೆ ಅನುಗ್ರಹ ಆಗ್ತಾನೆ ಮತ್ತು ಚೇತನ ಪ್ರಕೃತಿಯಾದಂಥ ಲಕ್ಷ್ಮೀದೇವಿಯನ್ನ ಆತ ಪಡ್ಕೋತಾನೆ. ಅದಕ್ಕೆ ಈ ಭಾಷ್ಯ ಮತ್ತು ತಾತ್ಪರ್ಯ ಹೀಗಿದೆ: ಬದ್ಧ ವಾಪಿತು ಮುಕ್ತಾವ ನ ರಮಾವತ್ ಪ್ರಿಯಾಹರೇಹೇ. ಈ ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದಂಥ ವ್ಯಕ್ತಿ ಯಾರು ಭಗವಂತನಿಗೆ ಅಂತಂದ್ರೆ ಲಕ್ಷ್ಮೀದೇವಿನೇ ಅತ್ಯಂತ ಪ್ರಿಯರಾದಂಥ ವ್ಯಕ್ತಿ. ಸಂಸಾರದಲ್ಲಿ ಇದ್ದವರಾಗಲಿ ಸಂಸಾರದಿಂದ ಮುಕ್ತರಾದವರಾಗಲಿ ಪರಮಾತ್ಮನಿಗೆ ಪ್ರಿಯರಾದವರು ಲಕ್ಷ್ಮಿಯಷ್ಟು ಪ್ರಿಯರಾದವರು ಯಾರೂ ಇಲ್ಲ. ಇದು ಪದ್ಮ ಪುರಾಣದಲ್ಲಿ ಬಂದಂಥ ಮಾತು. ನ ರಮಾವತ್ ಪ್ರಿಯಾಹರೇಹೇ. ನಮಗೆ ಈ ಸಂಸಾರವನ್ನು ದಾಟಿ ಲಕ್ಷ್ಮೀದೇವಿಯನ್ನು ಪಡ್ಕೊಳ್ಳಿಕ್ಕೆ, ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಲಕ್ಷ್ಮೀದೇವಿ ಅನುಗ್ರಹ ಬೇಕು. ಅತೀತ್ಯ ತ್ರೀಣಿ ರೂಪಾಣಿ ಮಹಾಲಕ್ಷ್ಮೀ ಪ್ರಪದ್ಯತೆ ತಯಾ ತ್ವನುಗೃಹೀತೋಸು ವೈಷ್ಣವೋ ವಿಷ್ಣುಗೋ ಭವೇ. ಇದೊಂದು ಮಹತ್ವದ ಶ್ಲೋಕ. ಅತೀತ್ಯ ತ್ರೀಣಿ ರೂಪಾಣಿ, ಪ್ರಕೃತಿಯ 3 ರೂಪಗಳಿವೆಯಲ್ಲ, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಇವುಗಳನ್ನು ದಾಟಿ ಮಹಾಲಕ್ಷ್ಮೀ ಪ್ರಪದ್ಯತೆ. ಆ ಲಕ್ಷ್ಮೀದೇವಿಯನ್ನು ಪಡ್ಕೊಳ್ಬೇಕಾದ್ರೆ ಅವಳ ಅನುಗ್ರಹ ಬೇಕು. ತಯಾ ತ್ವನುಗೃಹೀತೋಸು ವೈಷ್ಣವೋ ವಿಷ್ಣುಗೋ ಭವೇತ್. ಭಗವಂತನನ್ನ ಆತ ಹೋಗಿ ಪಡ್ಕೊಳ್ತಾನೆ ಅಂತ ಇದು 14ನೇ ಅಧ್ಯಾಯದ 26ನೇ ಶ್ಲೋಕದ ಒಂದು ಸಂದರ್ಭದಲ್ಲಿ ಬಂದಂಥ ಭಾಷ್ಯ ಮತ್ತು ತಾತ್ಪರ್ಯ ಇದು. ಆವೃತ್ಯ ವಿಷ್ಣು ತತ್ವಂ ತದ್ದೇಶಿತು ಚಿತ್ ಪ್ರಕೃತಿ ಕರ್ಮತ ಜೀವಸ್ಯ ಸುಖ ದುಃಖಾನ ಭೋಗಶಕ್ತಿ ಪ್ರದರ್ಶದ. ಈ ಚಿತ್ ಪ್ರಕೃತಿಯೇ ನಮಗೆ ಭಗವಂತನ ಬಗ್ಗೆ ತಿಳಿವಿಲ್ಲಲ್ಲ. ಯಾಕೆ? ಸ್ವತಃ ಪರಮಾತ್ಮನ ಜ್ಞಾನ ಆನಂದ ಸ್ವರೂಪರಾದವರು ಹೌದು, ಆದರೂ ಭಗವಂತನ ಬಗ್ಗೆ ತಿಳಿವು ಯಾಕಿಲ್ಲ ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಈ ಪ್ರಕೃತಿಯೇ ಕಾರಣ. ಕಾರ್ಯಕಾರಣ ಕರ್ತೃತ್ವೇ ಪ್ರಕೃತಿ ಕಾರಣಂ ಪ್ರಕೃತಿ ವಿದುಹು ಭೋಕ್ತೃತ್ವೇ ಸರ್ವ ದುಃಖಾನ ಪುರುಷಂ ಪ್ರಕೃತೇ ಪರಂ. ನಮಗೆ ಆ ಲಕ್ಷ್ಮೀದೇವಿ ಆ ಪ್ರಕೃತಿ ಅಂತ ನಮ್ಮನ್ನು ಕಟ್ಟಿ ಹಾಕಿರ್ತದೆ. ಪ್ರಕೃತಿ ಕಟ್ಟಿ ಹಾಕಿರೋದ್ರಿಂದ ನಮಗೆ ಈ ಭಗವಂತನ ಸ್ವರೂಪ ತಿಳಿಯುತ್ತಿಲ್ಲ. ಅದಕ್ಕಾಗಿ ಆ ಬಂಧನಕ್ಕೂ ಅವಳೇ ಬೇಕು, ಆ ಬಂಧನದ ಮೋಕ್ಷಕ್ಕೂ ಕೂಡ ಅವಳೇ ಬೇಕು ಅಂತ ಅನ್ನೋದನ್ನು ಭಗವದ್ಗೀತಾದ ಆಧಾರದಿಂದ ತಿಳ್ಕೊಳ್ಬೇಕು. ಈ ಅನುಸಂಧಾನ ಇದನ್ನು ನಾವು ಹೆಚ್ಚು ಹೈಲೈಟ್ ಮಾಡೋದಿಲ್ಲ ಅಲ್ಲಲ್ಲಿ. ಅದಕ್ಕಾಗಿ ಇದೊಂದು ಮಹತ್ವದ ಸಂಗತಿಯನ್ನು ಹೇಳಬೇಕು ಅಂತ ಹೇಳಿದೆ. ಜ್ಞಾನ ಸುಖ ಬಲ ಪೂರ್ಣ ವಿಷ್ಣುವಿಗೇನು ಮಾಳ್ಪವು ತ್ರಿಗುಣ ಕಾರ್ಯ ಕೃಷಾನುವಿನ ಕ್ರಿಮಿ ಕವಿದು ಭಕ್ಷಿಪುದುಂಟೆ ಲೋಕದೊಳು. ಈ ನಳಿನ ಜಾಂಡವನು ಬ್ರಹ್ಮೇಶಾನ ಮುಖ್ಯ ಸುರಾರ ಕಾಲಾನಲವೋಲ್ ನುಂಗುವಗೆ ಈ ಪಾಪಗಳ ಭಯವೇ. ಭಗವಂತ ಎಂಥವನು? ಜ್ಞಾನ ಆನಂದ ಬಲ ಇವುಗಳ ಸ್ವರೂಪನಾದವನು. ಅವನ ಶರೀರದಲ್ಲಿ ರಕ್ತ ಮಾಂಸ ಯಾವುದೂ ಇಲ್ಲ. ಇಂಥ ಜ್ಞಾನ ಘನನಾದವನು. ಜ್ಞಾನ ಸುಖ ಬಲ ಪೂರ್ಣನಾದಂಥ ವಿಷ್ಣುವಿಗೆ ಏನು ಮಾಡ್ಬೋದು? ತ್ರಿಗುಣ ಕಾರ್ಯ, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಈ ತ್ರಿಗುಣಗಳಿವೆಯಲ್ಲ, ಅವೇನಾದರೂ ಮಾಡ್ಲಿಕ್ಕೆ ಸಾಧ್ಯವೇ? ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವಕ್ಕೆ. ಕೃಷಾನುವಿನ ಕ್ರಿಮಿ ಕವಿದು ಭಕ್ಷಿಪುದುಂಟೆ ಲೋಕದೊಳು. ಈ ಜಗತ್ತಿನೊಳಗೆ ಒಂದು ಕ್ರಿಮಿಯಾದದ್ದು ಕ್ಷುದ್ರವಾದ ಕ್ರಿಮಿ ಬೆಂಕಿ ಹತ್ರ ಹೋಗಿ ಆ ಬೆಂಕಿಯನ್ನು ಮುಚ್ಚೆ ಆ ಬೆಂಕಿಯನ್ನು ಏನಾದರೂ ತಿಂದು ಬಿಡ್ಲಿಕ್ಕೆ ಸಾಧ್ಯವ? ಅದರಂತ ಭಗವಂತ ಬೆಂಕಿ ಇದ್ದಂತೆ ಅವನಿಗೆ ಈ ಸತ್ವರಜಸ್ತಮೋ ಗುಣಗಳು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಲಿನ ಜಾಂಡವನು ಈ ಬ್ರಹ್ಮಾಂಡವನ್ನ ಮತ್ತೆ ಅದರೊಳಗಿರುವಂಥ ಬ್ರಹ್ಮ ರುದ್ರ ಮೊದಲಾದ ಎಲ್ಲಾ ದೇವತೆಗಳನ್ನ ಕಾಯಾನಲವೋಲ್ ನುಂಗು ಬಗೆ
ಈತ ಪ್ರಳಯ ಕಾಲದಲ್ಲಿ ಆ ನೃಸಿಂಹಾಗ್ನಿ ಅಗ್ನಿಯ ರೂಪ ತಾಳಿ ಕಾಡ್ಗಿಚ್ಚು ಕಾಡನ್ನು ನುಂಗಿದಂತೆ ಈತ ನುಂಗಿ ಬಿಡ್ತಾನೆ. ಅಂಥವನಿಗೆ ಪಾಪಗಳ ಭಯವೇ? ಏನಾದರೂ ದೋಷ ಕುಂದು ಕೊರತೆ ಅದನ್ನು ಇರ್ಲಿಕ್ಕೆ ಸಾಧ್ಯವ? ಏನೂ ಇಲ್ಲ. ಇಲ್ಲಿ ಮುಂದಿನ ಒಂದು ಈ ಪದ್ಯ ಇದೆ. ಇದು ಅನುಸಂಧಾನದ ದೃಷ್ಟಿಯಿಂದ ಬಹಳ ಮಹತ್ವವಾದ ಪದ್ಯ. ಇದನ್ನು ಗಮನಿಸಬೇಕು ಸ್ವಲ್ಪ ಎಲ್ಲರೂ. ಮತ್ತು ದಾಸರು ತೈತರಿಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಮೊದಲಾದ ಉಪನಿಷತ್ತುಗಳ ರಹಸ್ಯ ಇದರಲ್ಲಿ ಹೇಗೆ ತುಂಬಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡಬಹುದು. ಮೋದಶಿರ ದಕ್ಷಿಣ ಪಕ್ಷ, ಕೆಲವು ಕಡೆ ಸುಪಕ್ಷ ಅಂತಿದೆ. ಸುವಿದ್ಯೇಂದ್ರ ಸ್ವಾಮಿಗಳು ಸುಪಕ್ಷ ಅಂತಿದ್ರೆ ಒಳ್ಳೇದು ಅಂತಲೇ ಹೇಳಿದ್ದಾರೆ. ಜಮಖಂಡಿ ವಾದರಾಜಾಚಾರ್ಯರು ಮೋದ ಶಿರ ದಕ್ಷಿಣ ಸುಪಕ್ಷ ಅಂತಲೇ ತಗೊಂಡಿದ್ದಾರೆ. ಛಂದಸ್ಸಿನ ದೃಷ್ಟಿಯಿಂದ ಅದನ್ನೇ ಯೋಗ್ಯ ಅಂತ ಹೇಳ್ತಾರೆ. ಸು ಅಂತ ಹಾಕೊಂಡು ಒಂದು ಕ್ವಶನ್ ಮಾರ್ಕ್ ಹಾಕೊಳ್ರಿ. ನಿಮಗೆ ಯಾವ ಪಾಠ ಸರಿ ಅನಿಸ್ತದ ಅಂತ ಪಾಠವನ್ನು ನೀವು ನಿಮ್ಮ ಪಾರಾಯಣ ಅರ್ಥಾನುಸಂಧಾನ ಇದಕ್ಕೆ ಬಳಕೆ ಮಾಡಿಕೊಳ್ರಿ. ಮೋದ ಶಿರ ದಕ್ಷಿಣ ಸುಪಕ್ಷ, ಪ್ರಮೋದ ಉತ್ತರ ಪಕ್ಷವೆಂದು ಮೃಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಮೋದ ವೈಶಿಕ ಸುಖ ವಿಶೇಷ, ಪ್ರಮೋದ ಪಾರತ್ರಿಕ ಸುಖಪ್ರದನಾದ ಕಾರಣದಿಂದ ಮೋದ ಪ್ರಮೋದವೆನಿಸಿದವನು. ನಮ್ಮ ಮಕ್ಕಳಿಗೆ ನಾವು ಪ್ರಮೋದ ಅಂತ ಹೆಸರಿಡ್ತಿರ್ತೀವಿ. ಯಾಕೆ ಪ್ರಮೋದ ಅಂತ ಗೊತ್ತಿರೋದಿಲ್ಲ. ಇದರೊಳಗೆ ಇಷ್ಟು ಅರ್ಥ ಹುದುಗಿದೆ. ಅದು ತೈತರಿಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು, ರುದ್ರಾಧ್ಯಾಯ ಇತ್ಯಾದಿ ಎಲ್ಲದರ ಅರ್ಥವನ್ನು ಅದು ಒಳಗೊಂಡದ್ದು. ಹೆಸರೇ ಹೇಳುವಂತೆ ಮೋದ ಶಿರ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ, ಇದು ಛಾಂದೋಗ್ಯ ಇದು ತೈತರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿ ಅಂತ ಒತ್ತೇ ಆಗಿಬಿಡ್ತದೆ. ರುದ್ರಾಧ್ಯಾಯದ ಅರ್ಥವು ಕೂಡ ಇದರಲ್ಲಿ ಹುದುಗಿದೆ ಅಂತ ನಾನು ಅದಕ್ಕೆ ವ್ಯಾಖ್ಯಾನ ಮಾಡ್ತೇನೆ. ಇದನ್ನು ಗಮನಿಸಿದೆ. ಭಗವಂತನ ಶರೀರ ಜ್ಞಾನಾನಂದಮಯ ಅಂತ ನಮಗೆಲ್ಲರಿಗೂ ಗೊತ್ತು. ಮತ್ತು ನಾವು ಭಗವಂತನನ್ನು ಹೇಗೆ ಧ್ಯಾನ ಮಾಡ್ತೀವಿ? ಅವನ ಪಾದಕಮಲಗಳನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವೆಲ್ಲ ಪಾದಗಳಿಂದ ಆರಂಭ ಮಾಡ್ಕೊಂಡು ಶಿರಸ್ಸಿನ ತನಕ ಧ್ಯಾನ ಮಾಡ್ತೀವಿ. ಭಾಗವತ ಒಂದು ಕಡೆ 2ನೇ ಸ್ಕಂದದಲ್ಲಿ ಏನು ಹೇಳ್ತದಂದ್ರೆ, ತತ್ರೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಇದನ್ನೆಲ್ಲರೂ ಗಮನಿಸಬೇಕು. ಧ್ಯಾನ ಹೇಗೆ ಮಾಡಬೇಕು, ಅನುಸಂಧಾನ ಹೇಗೆ ಮಾಡಬೇಕು ಅಂತ ನಾವು ಬೇಕಾದಷ್ಟು ಬಾರಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಅನೌಪಚಾರಿಕವಾಗಿ ಚರ್ಚೆಯೂ ಆಗಿದೆ, ಔಪಚಾರಿಕವಾಗಿ ಪ್ರವಚನದಲ್ಲಿ ಕೂಡ ಅದನ್ನು ಹೇಳಿದ್ದೇನೆ. ಪ್ರವಚನದ ದೃಷ್ಟಿಯಿಂದ, ಅನುಸಂಧಾನದ ದೃಷ್ಟಿಯಿಂದ ಇವತ್ತಿನ ಈ ಶ್ಲೋಕ ಬಹಳ ಮುಖ್ಯವಾದ್ದು. ಇದೊಂದನ್ನು ಈ ಒಂದು ಪದ್ಯ ಮುಗಿಸಿಬಿಟ್ರೆ ಇವತ್ತಿನ ಈ ಭಾಗ ಮುಗಿತದೆ. ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಭಗವಂತನ ಸಂಪೂರ್ಣ ಆಕಾರವನ್ನು ಧ್ಯಾನ ಮಾಡಿರಿ. ಒಂದು ವೇಳೆ ಆಗದೆ ಇದು ಏಕಾವಯವಂ ಧ್ಯಾಯೇತ್, ಭಗವಂತನ ಒಂದು ಪಾದಕಮಲವನ್ನು ಮಾತ್ರ ಧ್ಯಾನ ಮಾಡಿರಿ. ಕೈಗಳನ್ನಾದರೂ ಧ್ಯಾನ ಮಾಡಿರಿ, ಒಂದು ತುಟಿ ಅವನ ಮುಖವನ್ನಾದರೂ ಧ್ಯಾನ ಮಾಡಿರಿ. ನಿಮಗೇನು ಸಾಧ್ಯ ಅದನ್ನು ಮಾಡಿ. ಅವ್ಯುಚ್ಛಿನ್ನೇನ ಚೇತಸ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ. ಮೊನ್ನೆ ಒಂದ್ಸರಿ ಹೇಳಿದೆ. ಧ್ಯಾನ ಅಂತಂದ್ರೆ ನಡುವೆ ವಿಚ್ಛೇದ ಬಂದ್ರು, ನಡುವೆ ಅಡೆತಡೆ ಬಂದು ನಾವು ಭಗವಂತನ ಚಿಂತನೆ ಮಾಡ್ತಾ ಹೋದ್ರೆ ಧ್ಯಾನ ಅಂತ ಕರೀತಾರೆ. ಏನೂ ವಿಚ್ಛೇದ ಇಲ್ಲದೆ ಭಗವಂತನ ಧ್ಯಾನ ಮಾಡ್ತಾ ಹೋದ್ರೆ ಅದಕ್ಕೆ ಧಾರಣ ಅಂತ ಕರೀತಾರೆ. ಖಂಡಾಸ್ಮೃತಿ, ನಾನು ಪದಗಳನ್ನ ಆ ಕಡೆ ಈ ಕಡೆ ಹೇಳಿದೆ. ನಡುವೆ ತಡೆ ಬಂದು ಧ್ಯಾನ ಮಾಡಿದ್ರೆ ಅದಕ್ಕೆ ಧಾರಣ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ. ಏನು ವಿಚ್ಛೇದ ಇಲ್ಲದೆ ಭಗವಂತನ ಧ್ಯಾನ ಮಾಡಿದ್ರೆ ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಅಪ್ರಯತ್ನವಾಗಿ ನಮಗಂತ ತನ್ಮಯತೆ ಬಂದ ಅದಕ್ಕೆ ಸಮಾಧಿ ಅಂತ ಕರೀತಾರೆ. ಇದು ನಾನು ಮೊನ್ನೆ ದಿವಸ ಹೇಳಿದ್ದೆ. ಈ ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅನ್ನೋದಕ್ಕೆ ಮತ್ತೂ ಒಂದು ಅರ್ಥವನ್ನು ಹೇಳ್ಬೋದು. ಅದೇನೆಂದ್ರೆ, ಭಗವಂತನ ಸಂಪೂರ್ಣ ಶರೀರವನ್ನೇ ಧ್ಯಾನ ಮಾಡಿದರೆ ಅದು ಧ್ಯಾನ. ಅಖಂಡ ಧ್ಯಾನ ಮುಚ್ಚಿದೆ. ಅಖಂಡ ಶರೀರವನ್ನು ಧ್ಯಾನ ಮಾಡಿದರೆ ಅದು ಧ್ಯಾನ. ಖಂಡಾಸ್ಮೃತಿ, ಭಗವಂತನ ಒಂದು ತುಂಡು ಅವಯವವನ್ನು ಧ್ಯಾನ ಮಾಡಿದರೆ, ಯಾಕಂದ್ರೆ ಇಡೀ ಶರೀರ ನಮ್ಮ ಕಣ್ಣಿಗೆ ಬರಬೇಕಲ್ಲ. ಒಂದು ವೇಳೆ ಆಗದೆ ಇದ್ರೆ, ಧ್ಯಾನದ ಆರಂಭದ ಕಲಿಕೆಯ ಹಂತದಲ್ಲಿ ನಾವಿದ್ರೆ ಒಂದು ಅವಯವನ್ನು ಧ್ಯಾನ ಮಾಡಿರಿ. ಸಾಮಾನ್ಯವಾಗಿ ಪಾದಕಮಲಗಳನ್ನು ಧ್ಯಾನ ಮಾಡಿರಿ ಅಂತ ಹೇಳ್ತಿರ್ತಾರೆ. ಯೋಗ್ಯವೇ, ಯಾವುದು ಸಾಧ್ಯವೋ ಅದು. ಅದಕ್ಕೆ ಅಲ್ಲಿ ಬರ್ತದಲ್ಲ, ಉದರಂ ಚಿಂತಿಮೀಶಸ್ಯ ತನುತ್ವೇತ್ ಅಖಿಲಂಭರಂ ದ್ವಾದಶ ಸ್ತೋತ್ರ. ಸಣ್ಣದಾದರೂ ಕೂಡ ಭಗವಂತನ ಹೊಟ್ಟೆ ಎಲ್ಲವನ್ನೂ ಹೊರಬಲ್ಲದ್ದು. ಅವನ ಪಾದಗಳನ್ನು ಧ್ಯಾನ ಮಾಡಿರಿ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಪ್ರೇಮದಿಂದ ಕೂಡಿದಂಥ ಅವನ ಮುಗುಳ್ನಗೆಯನ್ನು ಧ್ಯಾನ ಮಾಡಿರಿ. ಶಂಖಚಕ್ರ ಗದಾಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ. ಶಂಖ ಚಕ್ರ ಗದಾಪದ್ಮಗಳನ್ನು ಧಾರಣೆ ಮಾಡಿವೆ. ಪೀನವೃತ್ತ ಬಲಿಷ್ಠವಾದ ಬಾಹುಗಳು, ವೃತ್ತಾಕಾರವಾದ ಬಾಹುಗಳು. ಜಗದ್ರಕ್ಷ ಕೇವಲೋದ್ಯೋಗಿನ, ಅವು ಕಿರೋಂತ ಒಂದೇ ಕೆಲಸವನ್ನು ಜಗತ್ತನ್ನು ಪಾಲನೆ ಮಾಡೋದು. ಯಾವುದನ್ನಾದ್ರೂ ಧ್ಯಾನ ಮಾಡಿರಿ. ದ್ವಾದಶೋತ್ತರದಲ್ಲಿ ಬಂದದ್ದು. ಇಲ್ಲಿ ಆ ಭಗವಂತನ ಶಿರಸ್ಸು, ಆತನ ಕಾಲುಗಳು ಮತ್ತು ಆತನ ಒಂದು ಪಾದ, ಇದನ್ನಿಷ್ಟರ ಬಗ್ಗೆ ತೈತರಿಯ ಉಪನಿಷತ್ತು ಹೇಳಿದೆ. ಅಲ್ಲಿ ದಾಸರು ತಲೆ,
ಮತ್ತು 2 ಕೈಗಳು. ಪಾದವನ್ನು ಹೇಳಲಿಲ್ಲ, ಕೈಗಳು ಮಾತ್ರ ಇಲ್ಲಿಷ್ಟು ಹೇಳಿದ್ದಾರೆ. ಅದೇನಂತಂದ್ರೆ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಇದಿಷ್ಟು ಆ ತೈತ್ರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯ ವಾಕ್ಯ. ಆ ಸ್ವಾರಸ್ಯ ಅಂದ್ರೆ ತೈತ್ರಿಯ ಉಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ ಅಂತ 3 ಭಾಗ. ಇದು ನಾವು ನಡುವಿನ ಬ್ರಹ್ಮಾನಂದವಲ್ಲಿಯ ಭಾಗದಿಂದ ತಗೊಂಡಿದ್ದಾರೆ. ಈಗಾಗಲೇ ಈ ತೈತ್ರಿಯ ಉಪನಿಷತ್ತಿನ ಕೆಲವೊಂದಿಷ್ಟು ಸಂಗತಿಗಳನ್ನು ನಾವು ಹಿಂದೆ ನೋಡಿದ್ವಿ. ಅದೆಲ್ಲಿ ಅಂದ್ರೆ ಚಿರಪಿತೃಗಳಿಗೆ, ಈ ಮನುಷ್ಯರಿಗೆ ಇಷ್ಟ ಆನಂದ, ಮನುಷ್ಯ ಗಂಧರ್ವರಿಗೆ, ದೇವಗಂಧರ್ವರಿಗೆ, ಪಿತೃಗಳಿಗೆ ಇದೆಲ್ಲ ಆನಂದ, ಶತಾನಂದ, ಚತುರ್ಮುಖ ಬ್ರಹ್ಮನಿಗೆ ಎಷ್ಟು ಆನಂದ, 100 ಪಟ್ಟು ಆನಂದ ಅಂತೆಲ್ಲ ನೋಡ್ತಾ ಹೋಗಿದ್ದಲ್ಲ, ಅದೆಲ್ಲ ಈ ಬ್ರಹ್ಮಾನಂದವಲ್ಲಿದೆ. ಅಲ್ಲೇ ಬಂದಿರುವಂತ ಇದೊಂದು ಭಾಗ. ಅನ್ವಯಂ ಪುರುಷ ವಿಧಃ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಇದಿಷ್ಟು ಅಲ್ಲಿ ಬಂದಿರುವಂತ ಸಂಗತಿ. ಈ ಆನಂದಮಯನಾದಂತಹ ನಾರಾಯಣ ಏನಿದ್ದಾನಲ್ಲ, ಅವನೊಳಗೆ ವಿಜ್ಞಾನಮಯನಾದಂತಹ ವಾಸುದೇವ ಇದ್ದಾನೆ. ಆ ವಾಸುದೇವನ ಸ್ವರೂಪ ಏನು ಅಂತ ಇಲ್ಲೆಲ್ಲ ಹೇಳ್ತಾ ಹೋಗ್ತಾರೆ. ತಸ್ಯ ಪ್ರಿಯಮೇವ ಶಿರಃ, ಭಗವಂತನ ಶಿರಸ್ಸಿದೆಯಲ್ಲ, ಶಿರಸ್ಸು ಅಂದ್ರೆ ಏನು? ತಲೆ ಅಂತ ತಿಳ್ಕೊಬಿಟ್ಟು ಮೇಲಿಂದ ನೋಡಿದ್ರೆ ಅವ್ನ ತಲೆ ಕಾಣಿಸ್ತದಲ್ಲ, ತಲೆ ಅಂತ ಅಷ್ಟೇ ಅಲ್ಲ, ತಲೆ ಮುಖ ಎಲ್ಲನೂ ಒಟ್ಟಾರೆ ಒಂದು ಮುಖ ವದನ ಅಂತ ತಿಳ್ಕೊಳ್ಬೇಕು. ಆ ಪ್ರಿಯ ಏನಿದೆಯಲ್ಲ, ಆ ತಲೆಗೆ ಒಂದು ಹೆಸರಿದೆ, ಅದೇನೊಂದು ಪ್ರಿಯ. ಪ್ರಿಯ ಅಂತ ಭಗವಂತನ ತಲೆ ಹೆಸರು. ಪ್ರಿಯ ಅಂತ ಒಂದು ಆನಂದ. ಅದು ಆನಂದಗಳಲ್ಲೇ ಬೇರೆ ಬೇರೆ ವಿಭಾಗಗಳಿವೆ. ಅದರಲ್ಲಿ ಒಂದು ಆನಂದ ಪ್ರಿಯ ಅಂತ. ಆ ಪ್ರಿಯ ಅನ್ನೋದು ಭಗವಂತನ ಆನಂದಕ್ಕೆ ಹೆಸರು. ಅದು ಯಾಕೆ ಹಾಗೆ ಪ್ರಿಯ ಅಂತ ಕರೆಸ್ಕೋತದೆ ಅಂತಂದ್ರೆ, ನಾವೇನಾದ್ರು ಇನ್ನೊಬ್ರಿಗೆ ಉಪಕಾರ ಮಾಡಿದಾಗ ಒಂದು ಆನಂದ ಹುಟ್ಟುತ್ತದಲ್ಲ, ಆ ಆನಂದಕ್ಕೆ ಪ್ರಿಯ ಅಂತ ಕರೀತಾರಂತೆ. ರಾಘವೇಂದ್ರ ಸ್ವಾಮಿ ತಮ್ಮ ಖಂಡಾರ್ಥದಲ್ಲಿ, ಉಪನಿಷತ್ ಖಂಡಾರ್ಥದಲ್ಲಿ ಬರೀತಾರೆ. ಆ ಇನ್ನೊಬ್ರಿಗೆ ಉಪಕಾರ ಮಾಡಿದಾಗ ಹುಟ್ಟುವಂತ ಸುಖ ಏನಿದೆಯಲ್ಲ, ಆ ಸುಖದೊಳಗೆ ನಿಯಾಮಕನಾಗಿರುವಂತವನು ಭಗವಂತ. ಅದಕ್ಕೆ ಅವನಿಗೆ ಪ್ರಿಯ ಅಂತ ಕರೀತಾರೆ. ತಸ್ಯ ಪ್ರಿಯಮೇವ ಶಿರಃ. ಮತ್ತು ಅವನಿಗೆ ಪ್ರಿಯ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಆತ ಮುಕ್ತರಿಂದ ಪ್ರಾಪ್ತನಾದವನು, ಅದಕ್ಕಾಗಿ ಆತನನ್ನು ಪ್ರಿಯ ಅಂತ ಕರೀತಾರೆ. ಈಗ ನೋಡ್ರಿ, ಮೋದ ಶಿರ ಅಂತ ಬಂತಲ್ಲ ಇಲ್ಲಿ, ಆ ಶಿರ ಅನ್ನೋದೊಂದು ದಾಸರು ಆ ಪ್ರಿಯಮೇವ ಶಿರಃ ಅಂತಂದ್ರೆ ನೆನಪು ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರಿಯ ಅನ್ನೋ ಶಬ್ದ ಅಲ್ಲಿಲ್ಲ. ಅದಕ್ಕಾಗಿ ಮೋದ ಶಿರ ದಕ್ಷಿಣ ಸುಪಕ್ಷ ಅಂತಿದೆಯಲ್ಲ, ಸು ಅಂತ ಅಲ್ಲೊಂದು ಸೇರಿಸ್ಕೊಳ್ಬೇಕು. ಸು ಅಂತ ಅದಕ್ಕೆ ಪ್ರಿಯ ಅಂತ ಅರ್ಥ ಅಂತ ಜಮಖಂಡಿ ವಾದರಾಜಾಚಾರ್ಯ ವ್ಯಾಖ್ಯಾನ ಮಾಡಿದ್ದನ್ನ ನನ್ನ ಹತ್ರ ವ್ಯಾಖ್ಯಾನ ಪುಸ್ತಕ ಇಲ್ಲ, ಜಮಖಂಡಿ ವಾದರಾಜಾಚಾರ್ಯದು. ಸುವಿದ್ಯೇಂದ್ರ ಸ್ವಾಮಿಗಳು ಹೇಳಿದ್ದನ್ನು ನಿಮ್ಮ ಎದುರಿಗೆ ಹೇಳಿದೆ. ಸು ಅಂದ್ರೆ ಪ್ರಿಯ. ಪ್ರಿಯ ಅನ್ನೋ ಆನಂದವನ್ನೇ ಭಗವಂತನ ತಲೆ ಅಂತ ಅನುಸಂಧಾನ ಮಾಡಬೇಕು. ಭಗವಂತನ ಮುಖವನ್ನು ನೋಡಿದಾಗ ಇದು ಪ್ರಿಯ ಅನ್ನುವಂಥ ಆನಂದ ಅಂತ ತಿಳ್ಕೊಳ್ಬೇಕು. ಮುಂದೆ ಮೋದ ದಕ್ಷಿಣ ಪಕ್ಷ, ಅದನ್ನು ಆ ಕಡೆ ಈ ಕಡೆ ಮಾಡ್ಕೊಳ್ಬೇಕಂದಲ್ಲ. ಮೋದ ಶಿರ ಸು, ಇದು ಮೊದಲನೇದ್ದು. ಆಮೇಲೆ ಮೋದ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ. ಮೋದ ಅಂತ ಒಂದು ಆನಂದ, ಪ್ರಮೋದ ಅಂತ ಮತ್ತೊಂದು ಆನಂದ. ಇವು ಭಗವಂತನ 2 ತೋಳುಗಳು. ಇದನ್ನೆಲ್ಲ ಯಾರು ಹೇಳ್ತಾರಂದ್ರೆ, ಋಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಋಕ್ ಯಜುರ್ವೇದ ಮೊದಲಾದ ವೇದಗಳು ಇಡೀ ಶರೀರವೇ ಆನಂದಮಯ. ಅದರಲ್ಲಿ ಒಂದೊಂದು ಹೇಗಂತೇವೆ ಅಂದ್ರೆ, ಇಡೀ ಒಂದು ನಗರ, ಆ ನಗರದಲ್ಲಿ ಒಂದು ಊರು, ಆ ಊರಿನಲ್ಲಿ ಇದೊಂದು ಯಾವ್ದು ಗಾಂಧಿನಗರ, ಮತ್ತೊಂದು ಯಾವ್ದೋ ನಗರ ನೆಹರು ನಗರ ಅಂತ ಹೆಸರು ಇಡ್ತಿರ್ತಾರಲ್ಲಿ. ಆ ಗಾಂಧಿನಗರ ಎಲ್ಲಿದೆ ಅಂದ್ರೆ ಅದು ಅಲ್ಲಿ ಆ ಊರಿನಲ್ಲೇ ಇದೆ, ದೊಡ್ಡದಾದಂಥ ಬೆಂಗಳೂರು ಊರಿನಲ್ಲೇ ಇದೆ. ಅದರಲ್ಲಿ ಇದೊಂದು ನಗರ, ಅದೊಂದು ನಗರ, 5-6 ನಗರಗಳು, 18 ನಗರಗಳು. ಅದರಂತೆ ಒಟ್ಟಾರೆ ಭಗವಂತನೇ ಆನಂದಮಯ. ಅವನಲ್ಲಿ ಅವನ ತಲೆಗೆ ಪ್ರಿಯ ಅಂತ ಹೆಸರು, ಬಲಗೈಗೆ ಮೋದ ಅಂತ ಹೆಸರು, ಎಡಗೈಗೆ ಪ್ರಮೋದ ಅಂತ ಹೆಸರು. ಅದಕ್ಕೆಲ್ಲ ಅರ್ಥ ಇದೆ. ಸುಮ್ಮನೆ ಏನೋ ಮನಸ್ಸಿಗೆ ಬಂದಂತೆ ಹುಟ್ಟಿದ ಮಕ್ಕಳಿಗೆ ಒಂದು ಏನಾದ್ರು ಹೆಸರು ಇಡಬೇಕಲ್ಲ, ಆ ಥರ ಇಟ್ಟ ಹೆಸರು ಅಲ್ಲ ಅದು. ಯಾಕೆಂದ್ರೆ ಮೋದ ವೈಶಿಕ ಸುಖ, ಜೀವರು ವೈಶಿಕ ಸುಖ ಅನುಭವಿಸ್ತಾರಲ್ಲ, ಏನಾದ್ರು ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾರಲ್ಲ, ಅದರಿಂದ ಅವ್ರಿಗೆ ಸಂತೋಷ ಆಗ್ತದಲ್ಲ, ಅದಕ್ಕೆ ಮೋದ ಅಂತ ಹೆಸರು. ಆ ಸುಖಕ್ಕೆ ನಿಯಾಮಕ ಯಾರು? ಮೋದ. ಅದು ಅವನ ಬಲಗೈ. ಇನ್ನ ಪ್ರಮೋದ ಪಾರತ್ರಿಕ ಸುಖ, ಪರಲೋಕದಲ್ಲಿ ಸುಖ ಸಿಗ್ತದಲ್ಲ, ಅದಕ್ಕೆ ಪ್ರಮೋದ ಅಂತ ಹೆಸರು. ಆ ಪ್ರಮೋದ ರೂಪನಾದವನೇ ಎಡಗೈ. ಇದು ಪ್ರಮೋದ ಅಂತ ಭಗವಂತನ ಎಡಗೈಗೆ ಹೆಸರು, ಅದವನ ಇಡೀ ಹೆಸರು ಕೂಡ. ಮೋದ ಅಂತ ಭಗವಂತನ ಬಲಗೈ ಹೆಸರು, ಅದವನ ಇಡೀ ಹೆಸರು ಕೂಡ. ಪಾರತ್ರಿಕ ಸುಖಪ್ರದ ಆದ ಕಾರಣದಿಂದ ಮೋದ ಪ್ರಮೋದ ಎನಿಸುವನು. ಇಲ್ಲಿ ಮೋದ ಅಂತಂದ್ರೆ
ಅದೇ ನಮ್ಗೆ ಗೊತ್ತೇ ಇರೋದು, ನಮ್ಗೆ ಯಾವ ಎಚ್ಚರ ಇರೋದಿಲ್ಲ. ಸುಮ್ಮನೆ ಹೆಸರುಗಳನ್ನ ಇಟ್ಕೊಂಡಿರ್ತೀವಿ, ಆ ಉಪನಿಷತ್ತುಗಳನ್ನ ಓದ್ತಿರ್ತೀವಿ. ಮತ್ತು ಭಗವಂತನ ಒಂದು ವಿಗ್ರಹ ನೋಡಿದಾಗ ಆದ್ರೂ ಅವನು ಬಲಗೈ ಎಂಥದ್ದು, ಎಡಗೈ ಎಂಥದ್ದು, ಅದು ಮಹತ್ವ ಎಂಥದ್ದು ನಮ್ಗೇನು ನೆನಪಿಗೆ ಬರ್ತದೆ? ಅವು ಯಾವ ನಮಗೆ ನೆನಪಿಗೆ ಬರೋದೇ ಇಲ್ಲ. ಅಲ್ಲಿ ಆ ಮೋದ ಪ್ರಮೋದ ಅಂತ ಅನ್ನೋದನ್ನೆಲ್ಲ ಅವು ಇಷ್ಟೆಲ್ಲ ಸಂಗತಿಗಳನ್ನು ಹೇಳ್ತವೆ. ಆಮೇಲೆ ಆನಂದ ಆತ್ಮ ಅಂತ ಮುಂದಿದೆ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಈ ನಡುವಿನ ಆನಂದ ಆತ್ಮ ಅಂತ ಮುಂದೆ ಬಂತಲ್ಲ, ಅಲ್ಲಿ ಆನಂದ ಅಂದ್ರೆ ಆತ್ಮ ಅಂದ್ರೆ ಏನು? ನಡುವಿನ ಈ ಭಾಗ, ಸೊಂಟದ ಮೇಲೆ ಮತ್ತೆ ಎರಡು ಕೈಗಳ ನಡುವೆ ಎದೆ ಹೊಟ್ಟೆ ಈ ಭಾಗ ಏನಿದೆಯಲ್ಲ, ಅದಕ್ಕೆ ಆನಂದ, ಅದಕ್ಕೆ ಆತ್ಮ ಅಂತ ಕರೀತಾರೆ. ಆ ಆತ್ಮ ಏನಿದೆಯಲ್ಲ, ಆ ಮಧ್ಯ ದೇಹ, ಅದು ಆನಂದ ಅಂತ ಕರೆಸ್ಕೋತದೆ. ಆನಂದ ಅನ್ನುವ ಭಗವಂತನ ರೂಪವೇ ಆ ನಡುವಿನ ಶರೀರ. ಬ್ರಹ್ಮಪುಚ್ಛಂ, ಹೌದು, ಈ ತರ ನಾವೆಲ್ಲ ಮುಟ್ಕೊಂಡಾಗಿತ್ತು ಅನುಸಂಧಾನ ಮಾಡಬೇಕು. ಮುಂದೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಅದನ್ನು ದಾಸರು ಇಲ್ಲಿ ಹೇಳಲಿಲ್ಲ. ನಾವನ್ನು ಈ ಮೂರನ್ನು ಹೇಳಿದ್ರು. ತಲೆ ಏನಂತ ಹೇಳಿದ್ರು, ಎಡಗೈ ಏನು ಹೇಳಿದ್ರು, ಬಲಗೈ ಏನು ಹೇಳಿದ್ರು. ಕಾಲ್ಗಳ ಬಗ್ಗೆ ಒಂದು ಹೇಳಬೇಕಲ್ಲ, ಅದು ಹೇಳಿದ್ಮೇಲೆ ಅನುಸಂಧಾನ ಪೂರ್ಣ ಆಗ್ತದೆ. ಅದಕ್ಕಾಗಿ ಕೆಳಗಿಂದ ಒಂದ್ಕೊಂಡು ನೋಡಿಬಿಡೋಣ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಮುಖ್ಯ ಪ್ರಾಣಿಗೆ ಬ್ರಹ್ಮ ಅಂತ ಹೆಸರು. ಯಾಕೆಂತಂದ್ರೆ ಅವನು ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಆದ ಕಾರಣಕ್ಕೆ ಸೃಷ್ಟಿ ಕಾರ್ಯ ಮಾಡಿ ಜಗತ್ತನ್ನ ಹಬ್ಬಿಸ್ತಾನೆ. ಮುಂದೆ ಈಗಲ್ಲ ಇರ್ಲಿ, ಆದರೂ ಆ ಬ್ರಹ್ಮವಾಯುಗಳಿಬ್ಬರು ಕೂಡ ಸಮಾನ ಕಕ್ಷಾಪನರು, ಸಮಾನ ಸ್ಥಾನದಲ್ಲಿದ್ದವರು, ಸಮಾನ ಮಹಿಮಾ ಇದ್ದವರು. ಆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣನಲ್ಲಿರುವಂತಹ ರೂಪ ಏನಿದೆಯಲ್ಲ, ಅದಕ್ಕೆ ಬ್ರಹ್ಮ ಅಂತ ಹೆಸರು. ಅದೇ ಆ ಭಗವಂತನ ಪಾದ. ಆಯ್ತು, ಈಗ 5 ಅಂಗಗಳು ಮನುಷ್ಯನಲ್ಲಿ ದೂರದಿಂದ ನೋಡಿದರೆ ನಮ್ಗೆ ಕಾಣಿಸೋದೇನು? 2 ಕಾಲು, 2 ಕೈ, ನಡುವಿನ ಒಂದು ಭಾಗ, ಮತ್ತೊಂದು ತಲೆ. ತಲೆಗೆ ಪ್ರಿಯ ಅಂತ ಹೆಸರು, ಬಲಗೈಗೆ ಮೋದ ಅಂತ ಹೆಸರು, ಎಡಗೈಗೆ ಪ್ರಮೋದ ಅಂತ ಹೆಸರು, ನಡುವಿನ ಹೊಟ್ಟೆ ಮತ್ತು ಎಲೆಗಳು ಸೇರಿದ್ದಕ್ಕೆ ಆನಂದ ಅಂತ ಹೆಸರು, ಕೆಳಗಿಂದಕ್ಕೆ ಬ್ರಹ್ಮ ಅಂತ ಹೆಸರು. ಭಗವಂತನ ಪೂರ್ಣ ಉಪಾಸನೆ ಆಯಿತು. ಅದರಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಉಪಾಸನೆ ಮಾಡಬೇಕು. ಇಲ್ಲಿ ಈ ಮೋದ ಪ್ರಮೋದ ಅಂತ ಇಷ್ಟು ಬಂತಲ್ಲ, ಈ ಮೋದ ಅಂತಂದ್ರೆ ವೈಷಯಿಕ ಸುಖ ಅಂತ ಹೇಳಿದ್ರು, ಪ್ರಮೋದ ಅಂತಂದ್ರೆ ಪಾರತ್ರಿಕ ಸುಖ ಅಂತ ಹೇಳಿದ್ರು. ಅಷ್ಟು ಮಾತ್ರ ಬೇಡ. ಇದು ರಾಘವೇಂದ್ರ ಸ್ವಾಮಿ ಹೇಳಿದ ಅರ್ಥ. ರಾಯರು ಹೇಳಿದ ಅರ್ಥವನ್ನು ಜಗನ್ನಾಥದಾಸರು ಇಲ್ಲಿ ಕೊಂದಿದ್ರು ತಗೊಂಡಿದ್ದಾರೆ. ವಸ್ತುತಃ ಶ್ರುತಿಗೆ ಮತ್ತೊಂದು ಅರ್ಥವನ್ನು ವಾದಿರಾಜ ಸ್ವಾಮಿ ಹೇಳ್ತಾರೆ. ರಾಯರ ಅರ್ಥ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ನಾವೆಲ್ಲ ದೊಡ್ಡ ಮಹಾತ್ಮಂದು ಉಪಕೃತರಾದವರೇ. ಆದರೆ ವಾದಿರಾಜ ಸ್ವಾಮಿಗಳು ಹೇಳುವಂಥ ಅರ್ಥ ಅದೊಂದು ರೀತಿ ವೈಶಿಷ್ಟ್ಯಪೂರ್ಣವಾಗಿದೆ. ಅದಕ್ಕೆ ಅದನ್ನು ಕೂಡ ನಾವಿಲ್ಲಿ ನೋಡಬೇಕು. ಅದೇನು ಮೋದ ಅಂತಂದ್ರೆ ಧ್ಯಾನ ಮಾಡುವಾಗ ಆ ಒಂದು ಸುಖ ಸಿಗ್ತದಲ್ಲ, ಅದಕ್ಕೆ ಮೋದ ಅಂತ ಹೆಸರು. ಪ್ರಮೋದ ಅಂತಂದ್ರೆ ಅಪರೋಕ್ಷ ಜ್ಞಾನ ಸುಖ ಸಿಗ್ತದಲ್ಲ, ಅದಕ್ಕೆ ಪ್ರಮೋದ ಅಂತ ಹೆಸರು. ಧ್ಯಾನ ದೃಷ್ಟಿಯಿಂದ ಇದು ಹೆಚ್ಚು. ವೈಶಿಕ ಸುಖ ಬಿಟ್ಟು ಬರೋಣ. ಈಗ ರಾಘವೇಂದ್ರ ಸ್ವಾಮಿ ಹೇಳಿದ ಅರ್ಥ ಕೆಳ ಹಂತದ ಅರ್ಥ ಇದೆ. ಇನ್ನೂ ಮೇಲಿನ ಅರ್ಥ ಏನು ಅಂತಂದ್ರೆ, ಮನುಷ್ಯ ಧ್ಯಾನ ಮಾಡ್ತಾ ಕೂತಾಗ ಮೈಮರ್ತಾಗ ಏನು ಸುಖ ಸಿಗ್ತದಲ್ಲ, ಅದಕ್ಕೆ ಮೋದ ಅಂತ ಹೆಸರು. ಯಾಕಂದ್ರೆ ಅದನ್ನು ಕೊಡಬೇಕಾದವನೇ ಭಗವಂತ. ಆ ಧ್ಯಾನ ಪಕ್ವ ಆಗಿ 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 ಅಪರೋಕ್ಷ ಜ್ಞಾನ ಆಗ್ತದಲ್ಲ, ಅದಕ್ಕೆ ಪ್ರಮೋದ ಅಂತ ಹೆಸರು. ಹೀಗೆ ಮೋದ ಅಂತ ಅನ್ನೋದು ಧ್ಯಾನಜನ್ಯವಾದ ಸುಖ, ಪ್ರಮೋದ ಅಂತ ಅನ್ನೋದು ಅಪರೋಕ್ಷ ಜ್ಞಾನ ಆದಾಗ ಜೀವಂತನಿಗೆ ಹೊರಗುರು ಉಪದೇಶ ಏನಾಗಾಯ್ತು ಇನ್ನೇನು ಅಂತ ಹಾಡಿ ಕುಣಿತಾನಲ್ಲ, ಅದು ಪ್ರಮೋದ. ಇದು ವಾದಿರಾಜ ಸ್ವಾಮಿಗಳು ಹೇಳಿದ ಅರ್ಥ. ಇಲ್ಲಿ ನೋಡ್ರಿ, ನಮಗೆ ತಿಳ್ಕೊಳ್ಳಿಕ್ಕೆ ಎಷ್ಟು ಅದ್ಭುತವಾದ ಸಂಗತಿಗಳಿವೆ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ವರದಾಯಕ ದಕ್ಷಿಣಕರಾದಪಿ ಮೋಕ್ಷದಾಯಕ ಮೋಕ್ಷಾಭಯದಾಯಕ ವಾಮಕರಸ್ಯ ಪ್ರಕೃಷ್ಟಾನಂದದಾಯಕತ್ವಾತ್ ವಾಮಕರಸ್ಯವ ಪ್ರಮೋದದಾತತ್ವ ಉಚಿತಂ. ಭಗವಂತ ಇದು ವರಹಸ್ತ. ಈ ಅಂಗೈಯನ್ನ ಮೇಲ್ಮುಖವಾಗಿ ಚಾಚಿದ್ರೆ ಅದಕ್ಕೆ ವರಹಸ್ತ ಅಂತಾರೆ, ಕೆಳಮುಖವಾಗಿ ಚಾಚಿದ್ರೆ ಅದನ್ನ ಅಭಯಹಸ್ತ ಅಂತ ಕರೀತಾರೆ. ಅದೇ ತಿರುಪತಿ ತಿಮ್ಮಪ್ಪನ ಕೈ ಅಂದ್ರೆ ಸ್ವಲ್ಪ ಸೊಟ್ಟಗಾಗಿರ್ತದೆ ಅಷ್ಟೇ. ವಸ್ತುತಃ ಅಂಗೈಯನ್ನು ಕೆಳಗೆ ಚಾಚಿದ್ರೆ ಅದು ಅಭಯ, ಅಂಗೈಯನ್ನು ಮೇಲಕ್ಕೆ ಮಾಡಿದ್ರೆ ಅದು ವರ. ಇದೆಲ್ಲರಿಗೂ ಗೊತ್ತಿದೆ. ಆ ವರದಾಯಕವಾದಂಥ ಬಲಗೈಗಿಂತ ನಮಗೆ ವರ ಯಾಕೆ ಬೇಕೀಗ? ಏನು ವರ ತಗೊಂಡು ಮಾಡೋದಿಲ್ಲ. ಅದಕ್ಕಿಂತ ಮೋಕ್ಷದ ಅಭಯದಾನವನ್ನು ಮಾಡುವಂಥ ಎಡಗೈ ಶ್ರೇಷ್ಠ ಅಂತ ವಾದಿರಾಜ ಸ್ವಾಮಿ ಹೇಳ್ತಾರೆ. ಹಾಗಾಗಿ ಆ ವಾಮಕರ ಅಂತ ಪ್ರಮೋದ ಅಂತ ಕನ್ಸ್ಕೋತದೆ. ಮೋದ ಅಂದ್ರೆ ಬರೇ ಆನಂದ, ಪ್ರಮೋದ ಅಂದ್ರೆ ಹೆಚ್ಚಿನ ಆನಂದ. ಬಲಗೈ ಕೊಡುವಂಥ ವರಕ್ಕಿಂತ ಮೊದಲು ವರ ಕೊಡ್ತಾನೆ, ನಮ್ಮ ಕಡೆ ಬರ್ರಿ ಸಂಪತ್ತು ಕೊಡ್ತೀನಿ, ಸುಖ ಕೊಡ್ತೀನಿ, ಎಲ್ಲ ಕೊಡ್ತೇನೆ. ಆಮೇಲೆ ನೀವು ಮುಂದೆ ನನ್ನಿಂದ ಮೋಕ್ಷಾಭಯವನ್ನು ಅಪೇಕ್ಷೆ ಪಡ್ರಿ ಅಂತ ಭಗವಂತ ಹೇಳ್ತಾನೆ. ಆವಾಗ ಆ ಮೋಕ್ಷಾಭಯದಾಯಕವಾದಂಥ ಎಡಗೈ ಇದೆಯಲ್ಲ, ಅದು ಪ್ರಮೋದ ಅನ್ಸ್ಕೋತದೆ, ಶ್ರೇಷ್ಠ ಅಂತ ಅನ್ಸ್ಕೋತದೆ. ಇದನ್ನ ನಾವು ಆ ಭಗವಂತನ ಅಭಯದಾಯಕ ಹಸ್ತವನ್ನ ಮತ್ತು ವರದಾಯಕ ಹಸ್ತವನ್ನು ನೋಡಿದಾಗ ತಿಳ್ಕೋಬೇಕು.
ಇಲ್ಲಿ ಒಂದು ಸಂಗತಿ, ನಾನೀಗೇನು ಹೇಳಿದೆ, ಅಂಗೈ ಮೇಲ್ಮುಖವಾಗಿ ಚಾಚಿದ್ರೆ ಇದು ವರಹಸ್ತ, ಕೆಳಮುಖವಾಗಿ ಚಾಚಿದ್ರೆ ಅಭಯಹಸ್ತ ಅಂತ ಹೇಳಿದೆ. ಬನ್ನಂಜ ಗೋವಿಂದಾಚಾರ್ಯರು ತಂತ್ರಸಾರದ ಪುಸ್ತಕದಲ್ಲಿ ಅಂಗೈಯನ್ನು ಮೇಲ್ಮುಖವಾಗಿ ಚಾಚಿದ್ರೆ ಅದೇ ಅಭಯ ಅಂತಾರೆ, ಮತ್ತೆ ಎಡಗೈಯನ್ನು ಕೆಳಮುಖವಾಗಿ ಚಾಚಿದ್ರೆ ಅದನ್ನ ವರಹಸ್ತ ಅಂತಂತಾರೆ. ಹೀಗೆ ವರಹಸ್ತ ಮತ್ತು ಅಭಯಹಸ್ತ ಏನು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಬಹಳ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಾಟ್ಯಶಾಸ್ತ್ರದಲ್ಲಿ, ಶಿಲ್ಪಶಾಸ್ತ್ರದಲ್ಲಿ ಕೆಲವು ಶ್ಲೋಕಗಳನ್ನು ನಾನು ನೋಡಿದ್ದೇನೆ. ಅದು ಎಲ್ಲಿ ಅಂತಂದ್ರೆ, ಈ ಗಣಪತಿ ಮೂರ್ತಿ ಮತ್ತು ಈಶ್ವರನ ಮೂರ್ತಿ ಮಾಡಿ ನಾವು ಬಾಗಲಕೋಟೆಗೆ ಹಾಕಿದ್ವಲ್ಲ, ಅಲ್ಲಿ ನಾನು ಹೋಗಿ ಆ ದೇಸಾಯಿ ಅಂತ ಶಿಲ್ಪನ ಹತ್ರ ಕೂತ್ಕೊಂಡಿದ್ದಾಗ ಆ ಶಿಲ್ಪಶಾಸ್ತ್ರದ ಒಂದು ಪುಸ್ತಕ ನೋಡಿದೆ. ಅಲ್ಲಿ ನನಗೆ ಇದ್ರ ಬಗ್ಗೆ ಎಲ್ಲ ಆಧಾರ ಸಿಕ್ತು. ವರಹಸ್ತ ಅಂತಂದ್ರೆ ಅಂಗೈಯನ್ನು ಮೇಲ್ಮುಖವಾಗಿ ಚಾಚಿದ್ದು ಆಗ್ಬಹುದು, ಅಂಗೈಯನ್ನು ಕೆಳಗೆ ಚಾಚಿದ್ದು ಆಗ್ಬಹುದು. ಇದಕ್ಕೂ ವರ ಅನ್ಬಹುದು, ಅದಕ್ಕೂ ವರ ಅನ್ಬಹುದು, ಇದಕ್ಕೂ ಅಭಯ ಅನ್ಬಹುದು, ಅದಕ್ಕೂ ಅಭಯ ಅನ್ಬಹುದು. ಯಾವುದು ತಪ್ಪಲ್ಲ, ಬೇರೆ ಬೇರೆ ಜಿಜ್ಞಾಸ ಅಷ್ಟೇ. ಹಾಗಾಗಿ ಯಾವುದನ್ನು ವರ ಅನ್ಕೊಡ್ರಿ, ಯಾವುದನ್ನಾದ್ರೂ ಅಭಯ ಅನ್ಕೊಡ್ರಿ. ಭಗವಂತರ ಆ ಕೈಗಳನ್ನು ಮೋದ ಪ್ರಮೋದ ಅಂತ ಧ್ಯಾನ ಮಾಡ್ರಿ, ಕಾಲುಗಳನ್ನು ಧ್ಯಾನ ಮಾಡ್ರಿ. ಯಾಕಂದ್ರೆ ಆ ಕಾಲು ಚತುರ್ಮುಖ ಬ್ರಹ್ಮನೊಳಗೆ, ಮುಖ್ಯವಾಗಿ ಅವನೊಳಗಿರುವಂಥ ಬ್ರಹ್ಮ ಅಂತ ಕರ್ಸ್ಕೊಂಡಿರುವಂಥ ಕಾಲದು, ಅಂಥ ಪಾದ, ಆ ಪಾದವನ್ನು ಧ್ಯಾನ ಮಾಡ್ರಿ. ಇಲ್ಲ ಈ ಕೈಗಳನ್ನು ಧ್ಯಾನ ಮಾಡ್ರಿ. ಇಲ್ಲಿ ನಮ್ಗೆಲ್ಲ ಕಡೆ ಪಾದ ಕಮಲಗಳನ್ನು ಧ್ಯಾನ ಮಾಡೋದು ಹೇಳ್ತಿರ್ತಾರೆ. ಕೈ ಕಮಲಗಳನ್ನು ಧ್ಯಾನ ಮಾಡೋದ್ರ ಬಗ್ಗೆ ಒಂದಿಷ್ಟೊಂದು ಮಹತ್ವ ಬಂತಲ್ಲ, ಈ ಕೈಗಳನ್ನು ಧ್ಯಾನ ಮಾಡೋದ್ರ ಮೂಲಕ, ಭಗವಂತನ ತೋಳುಗಳನ್ನು ಧ್ಯಾನ ಮಾಡೋದ್ರ ಮೂಲಕ ಏನಾದರೂ ಒಂದು ವಿಶೇಷ ಲಾಭ ಇದೆಯಾ, ಅದೊಂದನ್ನು ಚಾಂದೋಗ್ಯ ಉಪನಿಷತ್ತಿನ ದೃಷ್ಟಿಯಿಂದ ನೋಡಿಬಿಟ್ರೆ, ಮತ್ತು ಆ ಉಪಾಸನೆಯಿಂದ ಏನು ಲಾಭ ಅಂತ ನೋಡಿಬಿಟ್ರೆ ಅದು ಹೆಚ್ಚು ನಮಗೆ ಉಪಯುಕ್ತ ಆಗ್ತದೆ. ಈ ಚಾಂದೋಗ್ಯ ಉಪನಿಷತ್ತಿನ ಮೊದಲನೇ ಅಧ್ಯಾಯದಲ್ಲಿ ಹೀಗೊಂದು ಮಾತಿದೆ. ಅಂತರಿಕ್ಷೋದರ ಕೋಶ ಭೂಮಿರ್ಬುದ್ಧ ನ ವೀರ್ಯತೆ ದಿಶೋಸ್ಯಸ್ಯ ಸ್ತ್ರಕ್ತಯ ಜೌರಸ್ಯ ಉತ್ತರಂ ಬಿಲಂ ಸಯೇಶ ಕೋಶ ವಸುಧಾನಃ ತಸ್ಮಿನ್ ವಿಶ್ವಮಿದಂ ಸ್ಥಿತಂ ಅಂತ ಹೀಗೊಂದು ಉಪನಿಷತ್ತಿದೆ. ಆ ಭಗವಂತನ ರೂಪದ ವರ್ಣನೆ ಅಲ್ಲಿ ಹೇಳ್ತಾರೆ. ತಸ್ಯ ಪ್ರಾಚೀ ದಿಕ್ ಜುಹೂರ್ನಾಮ ಸಹಮಾನಾಮ ದಕ್ಷಿಣ ರಾಜ್ಞಿ ನಾಮ ಪ್ರತೀಚಿ ಸುಭೂತ ನಾಮ ಉದೀತಿ. ಭಗವಂತನ 4 ಕೈಗಳನ್ನು ನೋಡ್ತಿರ್ತೀವಲ್ಲ, ಇಲ್ಲಿ 2 ಕೈಗಳ ಬಗ್ಗೆ ಬಂತು. 4 ಕೈಗಳನ್ನು ಇಲ್ಲೊಂದು ಬಾರಿ ನೋಡ್ಬೇಕು, ಉಪನಿಷತ್ತು ಹೇಳ್ತದೆ. ಅದಕ್ಕೆ ಭಗವಂತನ ಬಲಭಾಗದ ಮೇಲಿನ ಬಾಹು, ಭಗವಂತನ ನೆನಪು ಮಾಡ್ಕೊಂಡ್ರೆ ಬಲಭಾಗದಲ್ಲಿ ಮೇಲಿನ ಬಾಹು ಇದೆ, ಅದು ಪೂರ್ವ ದಿಕ್ಕಿಗೆ ಆಶ್ರಯವಾಗಿದೆ. ಪೂರ್ವ ದಿಕ್ಕು ಅವಲಂಬಿಸಿರೋದು ಆ ಬಾಹುವನ್ನೇ, ಮತ್ತು ಬಾಹು ಇರೋದು ಕೂಡ ಪೂರ್ವ ದಿಕ್ಕಿನಲ್ಲಿದೆ. ಅದಕ್ಕೆ ಹೆಸರು ಜುಹು ಅಂತ, ಸುಂದರವಾದ ಹೆಸರು. ಬಲಭಾಗದ ಕೆಳಗಿನ ಬಾಹು ಅದು ದಕ್ಷಿಣ ದಿಕ್ಕಿನಲ್ಲಿದೆ ಮತ್ತು ದಕ್ಷಿಣ ದಿಕ್ಕಿಗೆ ಆಶ್ರಯೀಭೂತವಾಗಿದೆ. ಅದಕ್ಕೆ ಸಹಮಾನ ಅಂತ ಹೆಸರು. ಎಡಭಾಗದ ಮೇಲಿನ ಬಾಹು ಅದು ಪಶ್ಚಿಮ ದಿಕ್ಕಿನಲ್ಲಿದೆ, ಪಶ್ಚಿಮ ದಿಕ್ಕಿಗೆ ಆಶ್ರಯ ಕೂಡ ಆಗಿದೆ. ಅದಕ್ಕೆ ರಾಜ್ಞಿ ಅಂತ ಹೆಸರು. ನೋಡ್ರಿ, ಇಲ್ಲ ಸ್ತ್ರೀಯರಿಗೆ ಇಡಬೇಕಾದ ಹೆಸರು ಎಷ್ಟು ಚೆನ್ನಾಗಿದೆ. ಜುಹು ಅಂತ ಹೆಸರು ಇಟ್ಟರೆ ಬಹಳ ಮಾಡರ್ನ್ ಹೆಸರು ಆಯ್ತು, ಅತ್ಯಂತ ಶಾಸ್ತ್ರೀಯವಾದ ಹೆಸರು ಆಯ್ತು. ಇದನ್ನು ನಾವು ಮರ್ತೇ ಬಿಟ್ಟಿದೆ. ಎಡಭಾಗದ ಕೆಳಗಿನ ಬಾಹು ಉತ್ತರ ದಿಕ್ಕಿನಲ್ಲಿದೆ, ಉತ್ತರ ದಿಕ್ಕಿಗೆ ಆಶ್ರಯವಾಗಿದೆ. ಅದಕ್ಕೆ ಸುಭೂತ ಅಂತ ಹೆಸರು. ತಸ್ಯ ಪ್ರಾಚೀ ದಿಕ್ ಜುಹೂರ್ನಾಮ ಸಹಮಾನ ನಾಮ ದಕ್ಷಿಣ. ಇಷ್ಟೆಲ್ಲ ಅದ್ಭುತವಾಗಿದೆ. ದಿಕ್ಕುಗಳಿಗೆ ಆಶ್ರಯೀಭೂತನಾದ ಭಗವಂತನ ಬಾಹುಗಳನ್ನ ನಾವೀಗ ಉಪಾಸನೆ ಮಾಡಬೇಕು. ಮತ್ತು ಆ ಬಾಹುಗಳಿಂದ ಹುಟ್ಟಿದವನು ಮುಖ್ಯ ಪ್ರಾಣ ಅಂತ ಉಪಾಸನೆ ಮಾಡಬೇಕು. ಹೀಗೆ ಉಪಾಸನೆ ಮಾಡಿದ್ರೆ ನಾವು ಈ ಹುಟ್ಟು ಸಂಸಾರವನ್ನು ದಾಟಿ ಮೇಲೆ ಹೋಗಿಬಿಡ್ತೇವೆ. ನಾನು ಹೀಗೆ ಮಾಡಿದೆ ಅಂತಾರೊಬ್ರು. ಅವ್ರು ಯಾರು ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಭಗವಂತನ ಬಾಹುಗಳನ್ನು ಉಪಾಸನೆ ಮಾಡಿದ್ಲು. ಹಾಗಾಗಿ ಅವಳು ಹೇಳ್ತಾಳೆ, ನಾನು ಎಂದೂ ಕೂಡ ಸಂಸಾರದಲ್ಲಿ ಹುಟ್ಟು ಸಾವು ಇದನ್ನು ಅನುಭವಿಸುವ ಪ್ರಸಂಗವೇ ಬರಲಿಲ್ಲ. ನೀವು ಕೂಡ ಭಗವಂತನ ಬಾಹುಗಳನ್ನು ಉಪಾಸನೆ ಮಾಡಿರಿ. ಜುಹು, ಸಹಮಾನ, ರಾಜ್ಞಿ ಇತ್ಯಾದಿ ಹೆಸರುಗಳಿಂದ ಆ ಭಗವಂತನ ಬಾಹುಗಳನ್ನು ಉಪಾಸನೆ ಮಾಡಿರಿ. ಅದರ ಮೂಲಕ ನೀವು ಸಂಸಾರವನ್ನು ದಾಟ್ತೀರಿ. ನನಗಂತೂ ಸಂಸಾರವನ್ನು ಅನುಭವಿಸುವ ಪ್ರಸಂಗವೇ ಬರಲಿಲ್ಲ, ನೀವು ಬಿದ್ದವ್ರ ಮೇಲೆ ಹೇಳ್ತೀರಿ. ಸ್ವಾರಸ್ಯ ಅಂತಂದ್ರೆ, ಈ ಜುಹು ಅಂತಂದು ಈಗೆಲ್ಲ ಬಂತಲ್ಲ, ಪ್ರಾಚೀ ದಿಕ್ ಸಂಸ್ಥಿತಸ್ಯ ಬಾಹುರ್ ದಕ್ಷಿಣ ಊರ್ಧ್ವಗಃ ಜುಹೂಸ ಹೋಮ ಕರ್ತೃತ್ವಾತ್ ಭುಂಕ್ತೆ ಹೇತೇನ ಕೇಶವಃ ದಕ್ಷಿಣ ಸ್ವಹರೋ ಬಾಹು. ಇಲ್ಲಿ ಅದಕ್ಕೆ ಜುಹು ಅಂತ ಯಾಕೆ ಕರೀತಾರೆ ಅಂದ್ರೆ ಅದು ಭೋಜನ ಮಾಡ್ತದೆ. ಅಥವಾ ಅದಕ್ಕೆ ಹೀಗೆ ಅರ್ಥ ಮಾಡ್ತಾರೆ, ಸಹಮಾನೇತಿ ಸಂಪ್ರೋಕ್ತ ಮಾನಂ ವೇದಾತ್ಮಕಂ ಮಿತಃ. ಅದಕ್ಕೆ ಅದರಲ್ಲಿ ಚಕ್ರ ಇದೆ. ಆ ಮೇಲಿನ ಬಲಭಾಗದ ಮೇಲಿನ ಕೈಯಲ್ಲಿ ಚಕ್ರ ಇದೆ. ಆ ಕೆಳಭಾಗದಲ್ಲಿ ಬಲಭಾಗದ ಕೆಳ ತೋಳಿನಲ್ಲಿ ಶಂಖ ಇದೆ.
ಎಡಭಾಗದ ಮೇಲಿನ ತೋಳಿನಲ್ಲಿ ಗದಾ ಇದೆ, ಮತ್ತೆ ಎಡಭಾಗದ ಕೆಳಗಿನ ತೋಳಿನಲ್ಲಿ ಪದ್ಮ ಇದೆ. ಇದನ್ನೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ. ಶಂಖೋ ವೇದಾತ್ಮಕ ಶಂಖ ಸಹಿತ ದಕ್ಷಿಣಾಧರ, ಶಂಖದಿಂದ ಕೂಡಿದ್ದು ಬಲಭಾಗದ ಕೆಳಗಿನ ಕೈ. ಬಾಹುರ್ಜುಹೂರಿತಿ ಚಕ್ರೇಣ ಶತ್ರುನ್ ಇತ್ಯಥವಾ ಜುಹೂಹು, ಜುಹು ಅನ್ನೋ ಕೈ ಚಕ್ರವನ್ನು ಹಿಡಿದಿದೆ. ಪ್ರತೀಚಿ ದಿಸ್ಸಂಸಸ್ಯ ವಾಮಬಾಹು ಸಹ ಉತ್ತರ ರಾಜಿಯುಕ್ತ ಗದಾಯುಕ್ತ, ಅದು ಗದೆಯನ್ನು ಹಿಡ್ಕೊಂಡಿದೆ, ಹಾಗಾಗಿ ರಾಜ್ಞಿ ಅಂತ ಹೆಸರಿದೆ. ವಾಮಬಾಹು ಕೆಳಗಿಂದು ಅದು ಉತ್ತರ ದಿಕ್ಕಿನಲ್ಲಿದೆ, ಅದು ಪದ್ಮವನ್ನು ಹಿಡ್ಕೊಂಡಿದೆ. ಹೀಗೆಲ್ಲ ಅದನ್ನು ಉಪಾಸನೆ ಮಾಡಬೇಕು. ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳ ಪೈಕಿ 4 ಕೈಗಳು, ಅದರಲ್ಲಿ ಮೇಲಿನ ಕೈಯಲ್ಲಿ ಚಕ್ರ, ಆಮೇಲೆ ಕೆಳಗಿನ ಬಲಗೈಯಲ್ಲಿ ಶಂಖ, ಮೇಲಿನ ಎಡಗೈಯಲ್ಲಿ ಮೇಲಿನ ಕೈಯಲ್ಲಿ ಗದ, ಕೆಳಗಿನ ಕೈಯಲ್ಲಿ ಪದ್ಮ, ಇದನ್ನೆಲ್ಲ ಹಿಡ್ಕೊಂಡ್ರೆ ಏನಾಗ್ತದೆ ಅಂದ್ರೆ, ನಾನು ಇದನ್ನು ತೆಗೆದು ನೋಡಿದೆ, ಇದು ವಾಮನ ರೂಪ ಭಗವಂತನ ಉಪಾಸನ. ವಾಮನ ಅಂದ್ರೆ ಯಾರು? ಬಲಿಯನ್ನು ಮೆಟ್ಟಿದ್ನಲ್ಲ ವಾಮನ, ಆ ವಾಮನ ಅಲ್ಲ ಇವನು, ಆತ ಬೇರೆ ವಾಮನ. 10 ಅವತಾರಗಳಲ್ಲಿ ಸೇರಿದ ವಾಮನ ಅದು ಬೇರೆ, ಇದು 24 ರೂಪಗಳಲ್ಲಿ ಸೇರಿದ ವಾಮನ ಇದು ಬೇರೆ. ಕ್ರಮವಾಗಿ ಮೇಲೆ ಚಕ್ರ, ಅದಾದ ಬಳಿಕ ಮೇಲೆ ಎಡಭಾಗದಲ್ಲಿ ಗದೆ, ಮುಂದೆ ಎಡಭಾಗದಲ್ಲಿ ಕೆಳಗೆ ಪದ್ಮ, ಬಲಭಾಗದಲ್ಲಿ ಕೆಳಗೆ ಶಂಖ, ಇದನ್ನ ನೋಡ್ಕೊಂಡಿರುವಂತಹ ವಾಮನ ರೂಪದ ಭಗವಂತನ ಉಪಾಸನ ಇದು. ಇದನ್ನ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೆ. ಅವಳ ಹೆಸರೇನು? ವೃಷಾಕಪಿ ಅಂತ ಆ ವಾಮನ ರೂಪದ ಭಗವಂತನ ಹೆಸರು. ಅವಳು ಹೀಗೆ ಭಗವಂತನನ್ನು ಉಪಾಸನೆ ಮಾಡಿದ್ಲು. ನಾನು ಎಂದೂ ಕೂಡ ಆ ಭಗವಂತನ ತೋಳುಗಳನ್ನು ಉಪಾಸನೆ ಮಾಡಿದ್ರ ಮೂಲಕ ಸಂಸಾರದಲ್ಲಿ ಹುಟ್ಟಿ ಅಳುವಂತ ಪ್ರಸಂಗವೇ ಬರಲಿಲ್ಲ. ನೀವು ಸಂಸಾರದಲ್ಲಿ ಬಿದ್ದು ಅಳುತ್ತಿದ್ದೀರಿ, ಭಗವಂತನ 4 ಕೈ ಉಪಾಸನೆ ಮಾಡಿದ್ರೆ ಸಾಧ್ಯ ಆಗದೆ 2 ಮಾಡ್ರಿ. ಮೋದ ಪ್ರಮೋದ ಅಂತ ಉಪಾಸನೆ ಮಾಡ್ರಿ. ಯಾಕೆಂದ್ರೆ ಆ ಮೋದ ಪ್ರಮೋದ ಅನ್ನುವಂಥ ಬಾಹುಗಳಲ್ಲಿ ನಿಮಗೆ ಧ್ಯಾನವನ್ನ ಮಾಡ್ಲಿಕ್ಕೆ ಕಲಿಸಿಕೊಟ್ಟು ನಿಮಗೆ ಅಪರೋಕ್ಷವನ್ನು ಕೊಡುವಂತ ಶಕ್ತಿ ಇದೆ. ಅದಕ್ಕಾಗಿ ಅವುಗಳನ್ನು ಮೋದ ಪ್ರಮೋದ ಅಂತ ಕರೀತಾರೆ. ಈಗ ನಮಗೆ ರುದ್ರಾಧ್ಯಾಯ ಹೆಚ್ಚು ಅರ್ಥ ಆಗ್ತದೆ. ನಮಸ್ತೆ ರುದ್ರ ಮನ್ಯವ ಮುತೋತ ಈಶವೇ ನಮಃ, ನಮಸ್ತೆ ಅಸ್ತು ತನ್ಮನೆ ಬಾಹುಭ್ಯ ಮುದತೆ ನಮಃ. ಭಗವಂತನ ಪಾದ ಕಮಲಗಳಿಗೆ ನಮಸ್ಕಾರ ಅಂತ ಎಲ್ಲ ಕಡೆ ಕೇಳ್ತಿರ್ತೀವಿ. 2 ತೋಳುಗಳಿಗೆ ನಮಸ್ಕಾರ ಅಂದ್ರೆ ಯಾಕೆ? ಒಂದು ಕೈಯಲ್ಲಿ ಬಿಲ್ಲಿದೆ, ಒಂದು ಕೈಯಲ್ಲಿ ಬಾಣ ಇದೆ. ನಿನಗೆ ನಾನು ಅಭಯ ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ ಭಗವಂತ ತೋರಿಸ್ತಾನೆ ಆ ಬಿಲ್ಲು ಬಾಣಗಳ ಮೂಲಕ. ಮತ್ತು ಬಿಲ್ಲು ಬಾಣ, ಇಶು ಅಂದ್ರೆ ಬಾಣ, ಧನ್ವ ಅಂದ್ರೆ ಬಿಲ್ಲು. ಇಶು ಅಂದ್ರೆ ಬರೇ ಬಾಣ ಅಲ್ಲ, ಇಶು ಅಂತಂದ್ರೆ ಇಶು ಇಚ್ಛಾಯ ಅನ್ನೋ ದೃಷ್ಟಿಯಿಂದ ಧ್ಯಾನಜನ್ಯವಾದ ಸುಖ. ಇಶು ಅನ್ನೋ ಶಬ್ದಕ್ಕೆ ಬಾಣ ಅಂತ ಅರ್ಥ ತೆಗೆದು ಹಾಕಿ ಈ ಧ್ಯಾನ ಮಾಡುವಾಗ ಸಿಗುವಂತ ಸುಖವನ್ನು ಇಶು ಅಂತ ಕರಿಬೇಕು. ಮತ್ತೆ ಧನ್ವ ಅಂತಂದ್ರೆ ಬಿಲ್ಲು ಅನ್ನೋ ಅರ್ಥವನ್ನ ಪ್ರಾಥಮಿಕ ಹಂತದ ಅರ್ಥ ಅದು. ಅದನ್ನು ಬಿಟ್ಟು ಧನ್ವ ಅಂತಂದ್ರೆ ಅಪರೋಕ್ಷ ಧ್ಯಾನ ಮಾಡಿದಾಗ, ಅಪರೋಕ್ಷ ಜ್ಞಾನ ಮನುಷ್ಯನಿಗೆ ಬಂದಾಗ, ಸಾಧಕನಿಗೆ ಬಂದಾಗ ಅಲ್ಲಿ ಸಿಗುವಂತ ಸುಖಕ್ಕೆ ಧನು ಅಂತ ಕರೀತಾರೆ. ಇವೆರಡನ್ನು ಬಿಲ್ಲು ಮತ್ತು ಬಾಣಗಳನ್ನು ಕೈಯಲ್ಲಿ ಹಿಡಿದಿದ್ದಾನೆ ಅಂತಂದ್ರೆ ಧ್ಯಾನಜನ್ಯವಾದ ಸುಖವನ್ನು ನಿಮಗೆ ಕೊಡ್ಲಿಕ್ಕಾಗಿ ಬಲಗೈ ಇದೆ, ಅಪರೋಕ್ಷಜನ್ಯವಾದಂತಹ ಜ್ಞಾನ ಸುಖವನ್ನು ಕೊಡ್ಲಿಕ್ಕಾಗಿ ಎಡಗೈ ಇದೆ. ಇದನ್ನು ತೋರ್ಸಕ್ಕಾಗಿ ಒಂದು ಬಿಲ್ಲು ಬಾಣವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಆತ. 2 ಕೈ ಇರುವಂತ ಭಗವಂತನ ಧ್ಯಾನ ಮಾಡ್ರಿ, ಬಹಳ ಸುಲಭ ಇದು. ಅಥವಾ ಶಂಖಚಕ್ರವನ್ನು ಹಿಡ್ಕೊಂಡಿರುವಂತಹ 2 ಕೈ ಇರುವಂಥ ಗಾಯತ್ರಿ ರೂಪವನ್ನು ಧ್ಯಾನ ಮಾಡ್ರಿ, 4 ಕೈ ಬೇಕಾಗಿಲ್ಲ ಅಲ್ಲಿಯೂ ಕೂಡ. ಒಂದು ಪ್ರಮೋದ, ಒಂದು ಪ್ರಮೋದ. ಇಷ್ಟನ್ನು ಉಪಾಸನೆ ಮಾಡಿದ್ರು ಕೂಡ ನಾವು ಸಂಸಾರ ಬಂಧನವನ್ನು ದಾಟಬಹುದು ಅನ್ನೋದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಲಕ್ಷ್ಮೀದೇವಿ ಹೇಳಿದ ಮಾತಿದೆ. ಆ ಛಾಂದೋಗ್ಯ ಉಪನಿಷತ್ತನ್ನ ತೈತರಿಯ ಉಪನಿಷತ್ತನ್ನ ಎರಡನ್ನೂ ಹೊಂದಿಸ್ಕೊಂಡ್ಬಿಟ್ರೆ ಆನಂದಂ ಬ್ರಹ್ಮಣೋ ವಿದ್ವಾನ್ ನವಿಭೇತಿ ಕುತಶ್ಚ ನೇತಿ, ಇದು ತೈತರಿಯ ಉಪನಿಷತ್ತೆ. ಅದೇ ಬ್ರಹ್ಮಾನಂದದಲ್ಲಿ ಮುಂದೆ ಬರೋದು. ಭಗವಂತನಿಗೆ ಯಾರು ಆನಂದವನ್ನು ತಿಳ್ಕೊತಾರಲ್ಲ, ನವಿಭೇತಿ ಕುತಶ್ಚನ, ಯಾವುದರಲ್ಲೂ ಈ ಜಗತ್ತಿನಲ್ಲಿ ಹೆದರೋ ಪ್ರಸಂಗವೇ ಇಲ್ಲ ಅವನಿಗೆ. ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಸಂತಮೇನಂ ತಥೋ ವಿದುರಿತಿ. ಅದೇ ತೈತರಿಯ ಉಪನಿಷತ್ತು, ಅಲ್ಲೇ ಮುಂದೆ ಬರುವಂತ ಮಾತದು. ಅದಕ್ಕೇನು ಅಸನ್ನೇವ ಸ ಭವತಿ, ಅವನು ಅಸನ್ನಂತ ಕರ್ಸ್ಕೋತಾನೆ. ಆ ವ್ಯಕ್ತಿಯನ್ನು ಅಸನ್ನಂತ ಕರಿಬೇಕಂತ. ಯಾವಾಗ ಅಸದ್ ಬ್ರಹ್ಮೇತಿ ವೇದಕ್ಕೆ, ಪರಮಾತ್ಮನನ್ನ ಅಸತ್ ಅಂತ ತಿಳ್ಕೊಂಡ್ಬಿಟ್ರೆ ಇವನು ಅಸತ್ತಾಗಿಬಿಡ್ತಾನೆ. ಅಸತ್ ಅಂದ್ರೆ ಏನು? ಇಲ್ಲದೇ ಇರೋದಂತ ಅರ್ಥ ಅಲ್ಲ. ಇಲ್ಲೇ ನನ್ಕಿಂತ ಬಿಟ್ಟು ನನ್ಕಿಂತ ಹೊರತಾಗಿ ಭಗವಂತ ಯಾರು ಇಲ್ಲ ಅಂತ ತಿಳ್ಕೊಂಡ್ರೆ ಇವನು ಅಸ್ತಿತ್ವ ಕಳ್ಕೋತಾನೆ. ಇವನಿಗೆ ಮುಕ್ತ ಲೋಕದ ಸ್ಥಾನವೇ ಇಲ್ಲ, ಒಂದರ್ಥ. ಇನ್ನೊಂದು, ಭಗವಂತ ನಿರ್ಗುಣ, ಆತನಿಗೆ ಆನಂದವೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನೀನು ಆನಂದರಹಿತನಾಗ್ತಿ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂತ ಕೋವಿದ. ಭಗವಂತನಿಗೆ ಆನಂದ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಆವಾಗ ನೀನು ಕೂಡ ಸುಖರೂಪಿ ಆಗುತ್ತೆ. ಇದನ್ನ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಎಲ್ಲಾ ಅಭಾವ ಶಬ್ದಗಳು ಕೂಡ ದುಃಖವನ್ನು ಹೇಳ್ತವೆ, ಎಲ್ಲ ಅಸ್ತಿತ್ವವಾಚಕ ಶಬ್ದಗಳು ಸುಖವನ್ನು ಹೇಳ್ತವೆ. ಅಸ್ಥಿ ಅಸ್ಥಿ ಅಂದ್ರೆ ಸುಖರೂಪಿಯಾಗಿದ್ದಾನೆ ಅಂತ ಅರ್ಥ, ಇಲ್ಲ ಇಲ್ಲ ಅಂತಂದ್ರೆ ಸುಖರೂಪಿಯಾಗಿ ಇಲ್ಲ ಅಂತ ಅರ್ಥ.
ಹಾಗಾಗಿ ಭಗವಂತನನ್ನ ಸುಖರೂಪಿ ಅಂತ ತಿಳ್ಕೊಂಡ್ರೆ ನೀವು ಸುಖಿಗಳಾಗ್ತೀರಿ. ನಿಮ್ಮನ್ನು ಸಂತರು ಅಂತ ಕರೀತಾರೆ. ಒಳಲ್ಲಿ ಮಾಲೆ ಹಾಕೊಂಡಿದ್ದು ಮಾತ್ರ ಸಂತರಲ್ಲ, ಭಗವಂತನನ್ನ ಧ್ಯಾನ ರೂಪಿ ಅಂತ ತಿಳ್ಕೊಂಡ್ರೆ ನೀವು ಸಂತರು, ಆತ ಸುಖರೂಪಿ ಆದ್ರೆ ನೀವು ಸಂತರು. ಅದು ಉಪನಿಷತ್ತು ಹೇಳುವಂಥ ರಹಸ್ಯ. ಮೇಲಿನ ಮಾಲೆ, ಪುಂಡ್ರ, ನಾಮಧಾರಣೆ ಇವೆಲ್ಲ ಹೊರಗಿನ ಲಾಂಛನ, ಒಳಗಿನ ಲಾಂಛನ ಬೇರೆ ಇದ್ದೆ. ಹೀಗೆ ಛಾಂದೋಗ್ಯ ಉಪನಿಷತ್ತು, ತೈತರಿಯ ಉಪನಿಷತ್ತು ಮತ್ತು ಭಾಗವತ ಹೇಳಿದಂತೆ ಪೂರ್ಣ ಅವಯವವನ್ನು ಧ್ಯಾನ ಮಾಡ್ಲಿಕ್ಕಾಗದಿದ್ರೆ ಒಂದೊಂದು ಅವಯವನ್ನಾದರೂ ಧ್ಯಾನ ಮಾಡ್ರಿ. ಹೀಗೆ ತಿಳ್ಕೊಂಡ್ಬಿಟ್ರೆ ಅದು ಚತುರ್ಭುಜನಾಗಿ, ಅನಂತ ಭುಜನಾಗಿ, 8 ಭುಜನಾಗಿ, 16 ಭುಜನಾಗಿ, ಕೊನೆಗೇನು ಸಾಧ್ಯ ಆಗದೆ 2 ಭುಜ, ಒಂದು ಮೋದ, ಒಂದು ಪ್ರಮೋದ. ಇಷ್ಟನ್ನಾದರೂ ತಿಳ್ಕೊಂಡು ನಾವು ಭಗವಂತನನ್ನು ಆರಾಧನೆ ಮಾಡಿದರೆ ಅದು ಆ ಲಕ್ಷ್ಮೀದೇವಿ ಹೇಳಿದಂತೆ ನಮ್ಮನ್ನ ಮೇಲೆತ್ತುತ್ತದೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅಲ್ಲಿಗೆ ಇವತ್ತಿನ ಈ ಕ್ರೀಡಾವಿಲಾಸ ಸಂಧಿಯ 25ನೇ ಪದ್ಯ, ಒಟ್ಟಾರೆ ಪದ್ಯದಲ್ಲಿ 818ನೇ ಪದ್ಯ, ಇದು ಸಮಾಪ್ತಿಯನ್ನು ಕಂಡಿದೆ. ಇದೇನಿದೆ, ಬ್ರಹ್ಮಶಬ್ದವಾಚ್ಯನಾದಂಥ ಚತುರ್ಮುಖ ಮುಖ್ಯ ಪ್ರಾಣ, ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ. ಯಾಕಂದ್ರೆ ಅವಳು ಭಗವಂತನ ಬಾಹುಗಳನ್ನು ಉಪಾಸನೆ ಮಾಡಿದ್ಲು. ಅವಳ ಅಂತರ್ಯಾಮಿಯಾಗಿರ್ತಕ್ಕಂಥ ಅಷ್ಟಭುಜ, ಚತುರ್ಭುಜ, ದ್ವಿಭುಜನಾದಂಥ ಅವನು ತೈತರಿಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು, ರುದ್ರಾಧ್ಯಾಯ ಇತ್ಯಾದಿಗಳಿಂದ ಪ್ರತಿಪಾದ್ಯ. ಮೋದ, ಪ್ರಮೋದ ಅನ್ಸ್ಕೊಂಡಿರುವಂಥ 2 ಕೈಗಳು, ಆನಂದ ಅನ್ಸ್ಕೊಂಡಿರುವಂಥ ಮಧ್ಯಭಾಗ, ಬ್ರಹ್ಮ ಅನ್ಸ್ಕೊಂಡಿರುವಂಥ 2 ಪಾದಗಳು, ಪ್ರಿಯ ಅನ್ಸ್ಕೊಂಡಿರುವಂಥ ಅತ್ಯಂತ ಪ್ರಿಯವಾದದ್ದು. ಆ ಅತ್ಯಂತ ಆನಂದದ ಸಾಗರ ಅವನಾದ್ರಿಂದಲೇ ಅಂತ ಎಂದೂ ಮಾಸದ ಮುಗುಳ್ನಗೆ ಅವನಲ್ಲಿ. ಆ ಮುಗುಳ್ನಗೆಯನ್ನು ನಾವು ಧ್ಯಾನ ಮಾಡುವಾಗೆಲ್ಲ ಒಳಗಿರುವ ಆನಂದ ಅವನ ಮುಗುಳ್ನಗೆಯಲ್ಲಿ ವ್ಯಕ್ತ ಆಗಿದೆ ಅಂತ ಧ್ಯಾನ ಮಾಡಬೇಕು. ಆವಾಗ ನಮ್ಮ ಉಪಾಸನೆ ಎಲ್ಲ ಸಾರ್ಥಕ ಅಂತ ತಿಳ್ಕೊಳ್ಬೇಕು. ಅಂಥ ಆ ಮೋದ, ಪ್ರಮೋದ, ಆನಂದ ಇತ್ಯಾದಿ ಶಬ್ದವಾಚ್ಯನಾದ ಭಗವಂತನಿಗೆ ಇದು ಅರ್ಪಿತ ಆಗಲಿ ಅನ್ನೋಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.